ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮ ಜೊತೆ ಏನಾದರೂ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಸಪರೇಷನ್ ಫೇಸ್ ನಲ್ಲಿದ್ರೆ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಈ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಈ ಒಂದು ಸಪರೇಷನ್ ಫೇಸ್ ಮುಗಿಯುತ್ತಾ, ಈ ಪರ್ಸನ್ ನಿಮ್ಮ ಹತ್ರ ಅವ್ರ ಮೌನನ ಮುರಿದು ಅವ್ರ ಫೀಲಿಂಗ್ಸ್ ನ ಕನ್ಫ್ಯೂಸ್ ಮಾಡ್ಕೊಳ್ತಾರಾ, ಅಥವಾ ಅವ್ರೇನಾದ್ರೂ ನಿಮ್ನ ಬ್ಲಾಕ್ ಮಾಡಿದ್ರೆ ಅವರೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ಅವ್ರೇನಾದ್ರೂ ಅನ್ಬ್ಲಾಕ್ ಮಾಡಿ ಕೊನೆಗೂ ನೀವಿಬ್ರು ಶಾಶ್ವತವಾಗಿ ಒಂದಾಗಿರೋ ಹಾಗೆ ಆಗತ್ತಾ? ಇದನ್ನೆಲ್ಲಾನು ಕೂಡ ನಾವು ಇವತ್ತಿನ ಈ ರೀಡಿಂಗ್ ನಲ್ಲಿ ಚೆಕ್ ಮಾಡಿ ನೋಡೋಣ ಕಾರ್ಡ್ಸ್ ಗಳ ಮೂಲಕ. ಓಕೆ, ಸೊ ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್ ಅಂಡ್ ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 1000 ಆಲ್ಮೋಸ್ಟ್ ನಿಯರ್ ಟು 1000 ಆರ್ ಮೋರ್ ದನ್ ದಟ್ ಐ ಥಿಂಕ್ ಒಂದು ಪರ್ಸನಲ್ ರೀಡಿಂಗ್ಸ್ ನ ಕೂಡ ಮಾಡಿರುವಂತಹ ಒಂದು ಅನುಭವ ಇದೆ. ಅಂಡ್ ಈ ಒಂದು ಅನುಭವದ ಮೂಲಕ ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಅಂಡ್ ಇನ್ಯಾಕ್ತರ 2 ಫೈಲ್ಸ್ ನಿಮ್ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ ನ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಫೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಇರುವಂತ ಈ ಒಂದು ಸಪರೇಷನ್ ಫೇಸ್ ಕೊನೆಗೂ ಮುಗಿಯುತ್ತಾ, ಅಥವಾ ನೀವಿಬ್ರು ಮಧ್ಯೆ ಇರುವಂತ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಿದೆ ಅದಕ್ಕೆ ಒಂದು ಎಂಡ್ ಇದೆಯಾ? ನಿಮ್ಮ ಪರ್ಸನ್ ಅವರ ಸೈಲೆನ್ಸ್ ನ ಬ್ರೇಕ್ ಮಾಡಿ ನಿಮ್ ಹತ್ರ ಬಂದು ಅವ್ರ ಫೀಲಿಂಗ್ಸ್ ನ ಕನ್ಫ್ಯೂಸ್ ಮಾಡ್ಕೊಳ್ತಾರಾ? ಅಂಡ್ ನೀವಿಬ್ರು ಮಧ್ಯೆ ಎಲ್ಲ ಮತ್ತೆ ಸರಿ ಹೋಗಿ ನೀವಿಬ್ರು ಶಾಶ್ವತವಾಗಿ ಒಂದಾಗಿರೋ ಹಾಗೆ ಆಗುತ್ತಾ? ಇದನ್ನೆಲ್ಲಾನು ಕೂಡ ಇವತ್ತಿನ ರೀಡಿಂಗ್ ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ. ಅಂಡ್ ನಿಮ್ಗೆ ಏನಾದ್ರೂ ಇವತ್ತಿನ ಈ ರೀಡಿಂಗ್ ರೆಸೊನೇಟ್ ಆಯ್ತು ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವೇನಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ರೆಫರ್ ಮಾಡಿ ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಹಾಗಿದ್ರೆ ಬನ್ನಿ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಆಸ್ ಆಲ್ವೇಸ್ ಯಾವಾಗೆಲ್ಲ ನಾನು ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ, ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಅಂಡ್ ಥಿಂಕ್ ಆಫ್ ದಿಸ್ ಪರ್ಸನ್. ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ, ಅವರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಅಥವಾ ಅವ್ರ ಜೊತೆ ಕಳೆದಿರುವಂತಹ ಒಂದು ಸಿಹಿಯಾದ ಕ್ಷಣಗಳೇನಿರುತ್ತೆ, ಒಂದು ಸ್ವೀಟ್ ಮೆಮೊರೀಸ್ ಏನಿದೆ ಅದನ್ನ ನೆನಪಿಸ್ಕೊಳ್ತಾ ಇರಿ. ಎಸ್, ಲೆಟ್ಸ್ ಸಿ. ಸೊ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಫೈಲ್ 1. ಥಿಂಕ್ ಆಫ್ ದಿಸ್ ಪರ್ಸನ್. ಪ್ಲೀಸ್ ಡೂ ಥಿಂಕ್ ಆಫ್ ದಿಸ್ ಪರ್ಸನ್. ನಾನು ಯಾವಾಗೆಲ್ಲ ಶಫಲ್ ಮಾಡ್ತಾ ಇರ್ತೀನಿ ದಯವಿಟ್ಟು ಶಫಲಿಂಗ್ ಪಾರ್ಟ್ ನ ಸ್ಕಿಪ್ ಮಾಡದೆ ನೋಡಿ. ಅಂಡ್ ನಾನು ಶಫಲ್ ಮಾಡ್ಬೇಕಾದ್ರೆಲ್ಲ ಈ ಎಲ್ಲಾನು ಕೂಡ ಈ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಬೇಕು ನೀವು. ಓಕೆನಾ? ಸೊ ಥಿಂಕ್ ಆಫ್ ದಿಸ್ ಪರ್ಸನ್, ಟೇಕ್ ದೇರ್ ನೇಮ್, ರಿಲ್ಯಾಕ್ಸ್ ಆಗಿರಿ. ಥಿಂಕ್ ಆಫ್ ದಿಸ್ ಪರ್ಸನ್, ಪ್ಲೀಸ್ ಥಿಂಕ್ ಆಫ್ ದಿಸ್ ಪರ್ಸನ್. ನಂಬರ್ 1 ಯಾರೆಲ್ಲ ಇದ್ದಾರೆ? ಸ್ಪೆಸಿಫಿಕ್ ಪರ್ಸನ್. Okay. Fine. File 1. ಟು ಬಿ ಫ್ರಾಂಕ್, ಇಲ್ಲಿ ನೋಡಿ ನನಗೆ ಆಕ್ಚುಲಿ ಬಂದು ಏಸ್ ಆಫ್ ಪೆಂಟಕಲ್ಸ್ ಇದೆ. ಫಸ್ಟ್ ಕಾರ್ಡ್ ಬಂದು ಏಸ್ ಆಫ್ ಪೆಂಟಕಲ್ಸ್ ಇರುವಂತದ್ದು. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇವಾಗ ದೇ ಆರ್ ಟ್ರೈಂಗ್ ಟು ಪ್ಲೇ ಸೇಫ್. ಓಕೆ, ಅವ್ರ ಮನಸ್ಸಿನಲ್ಲಿ ಸಾಕಷ್ಟು ಒಂದು ಆಲೋಚನೆಗಳು, ತುಂಬಾ ಒಂದು ಎಮೋಷನಲ್ ಆಗಿದ್ದಾರೆ ಈ ವ್ಯಕ್ತಿ ಆಕ್ಚುಲಿ. ಅಂಡ್ ದೇ ಆರ್ ನಾಟ್ ರೈಟ್ ನಾವು ಇವಾಗ ಅವರ ಮನಸ್ಥಿತಿ ಸರಿಗಿಲ್ಲ. ಓಕೆ, ಏನೋ ಒಂದು ಚಿಂತೆ, ಏನೋ ಒಂದು ಕೊರಗು ಅವ್ರಿಗೆ ಒಳಗಿಂದನೇ ಅವ್ರನ್ನ ತಿಂತಾ ಇರುವಂತದ್ದು. ಅಂಡ್ ಅವರಿಗೆ ಇವಾಗ ರೈಟ್ ನಾವು ಒಂದು ಹೀಲಿಂಗ್ ನ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಫೈಲ್ 1. ಓಕೆ, ನಿಮ್ಮ ಪರ್ಸನ್ಗೆ ಒಂದು ಥೆರಪಿ ಅವಶ್ಯಕತೆ ಇರುವಂತದ್ದು, ಅಥವಾ ಒಂದು ಕೌನ್ಸಿಲಿಂಗ್ ನ ಅವಶ್ಯಕತೆ ಇರುವಂತದ್ದು, ಅಥವಾ ಒಂದು ಹೀಲಿಂಗ್ ನ ಅವಶ್ಯಕತೆ ಇರುವಂತದ್ದು ಇವಾಗ ಕ್ಲಿಯರ್ ಆಗಿ ಇದೆ. ಅಂಡ್ ಅವ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ. ದಟ್ ನನಗೆ ತುಂಬಾ ಏನೋ ಒಂದು ಮಾನಸಿಕವಾಗಿ ಏನೋ ಒಂದು ಕೊರಗು ನನಗೆ ತುಂಬಾ ತಿಂತಾ ಇದೆ ಒಳಗಿಂದ, ನಾನು ತುಂಬಾ ವರಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ಆಂಗ್ಸೈಟಿಯಲ್ಲಿ ಇದ್ದೀನಿ ಅಥವಾ ಒಂದು ಸ್ಟ್ರೆಸ್ ಅಲ್ಲಿ ಇದ್ದೀನಿ ಅನ್ನೋದನ್ನ ಅವ್ರು ಖಂಡಿತವಾಗ್ಲೂ ತೋರಿಸ್ಕೊಳ್ತಾ ಇಲ್ಲ. ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಇಸ್ ಹಿಯರ್. ಓಕೆ, ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಹೊರಗಡೆ ಎಲ್ಲಾನು ತುಂಬಾ ಚೆನ್ನಾಗೇ ಇದೆ ಅನ್ನೋ ತರ ಪೋರ್ಟ್ರೇ ಮಾಡ್ಕೊಳ್ತಾ ಇದಾರೆ, ತೋರಿಸ್ತಾ ಇದಾರೆ. ಬಟ್ ವಿತ್ ಇನ್ ದೆಮ್ ತುಂಬಾ ಕೊರಗ್ತಾ ಇದಾರೆ ಅವರು. ಏನೋ ಒಂದು ಅವ್ರಿಗೆ ಸಮ್ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ರೈಟ್ ನೌ.
ಅಂಡ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡಬೇಕು, ಹೇಗೆ ಇದನ್ನ ಈ ಒಂದು ಪ್ರಾಬ್ಲಮ್ ಇಂದ ಅಥವಾ ಈ ಒಂದು ಚಿಂತೆಯಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಒಂದು ಹೀಲಿಂಗ್ ಅಥವಾ ಒಂದು ಕೌನ್ಸಿಲಿಂಗ್ ಅಥವಾ ಒಂದು ಥೆರಪಿಯ ಅಗತ್ಯತೆ ಇರುವಂತದ್ದು ಖಂಡಿತವಾಗ್ಲೂ ನನಗೆ ಕಾಣಿಸ್ತಾ ಇದೆ. ಸೊ ಇನ್ ಅವರ್ ಕರೆಂಟ್ ಎನರ್ಜೀಸ್ ಅಥವಾ ಥಾಟ್ಸ್ ಈ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತ ಹೇಳಬೇಕು ಅಂತ ಅಂದ್ರೆ, ದೇ ಹ್ಯಾವ್ ಲಾಟ್ ಆಫ್ ಅಟ್ರಾಕ್ಷನ್ ಟುವರ್ಡ್ಸ್ ಯು. ಇನ್ಫ್ಯಾಕ್ಟ್ ಟೂ ಮಚ್ ಆಫ್ ಅಟ್ರಾಕ್ಷನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 10 of Cups ಇಸ್ ಹಿಯರ್, ಅಲಾಂಗ್ ವಿತ್ ದಟ್ ಸ್ಟಾರ್ ಕಾರ್ಡ್ ಇದೆ, ಅಂಡ್ ಅಲಾಂಗ್ ವಿತ್ ದಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಲವರ್ಸ್ ಕಾರ್ಡ್ ಬಂದಿದೆ. ಇಟ್ಸ್ ನಾಟ್ ಅ ಜೋಕ್. ಓಕೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾಸ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ಯು. ನಿಮ್ ಕಂಡ್ರೆ ತುಂಬಾನೇ ಇಷ್ಟ ಇರುವಂತದ್ದು, ಅಂಡ್ ಅವರ ದೃಷ್ಟಿನಲ್ಲಿ ನೀವು ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ತರ ಅವ್ರಿಗೆ. ಓಕೆ, ಸೊ ವಿಶ್ ಫುಲ್ಫಿಲ್ಮೆಂಟ್ ಅಂತ ಅಂದ್ರೆ ಅವ್ರಿಗೆ ಏನೇನ್ ಆಸೆ ಇದೆ, ಒಂದು ಸಂಗಾತಿಯಲ್ಲಿ ನಮ್ಗೆ ಯೂಶುವಲ್ ಆಗಿ ಯಾರೋ ಒಬ್ರು ನಮ್ಮ ಸಂಗಾತಿಯಾಗಿ ಬರ್ತಾರೆ ಅಥವಾ ಯಾರೋ ಒಬ್ರ ಜೊತೆ ನಾವು ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ ಅಂತ ಅಂದ್ರೆ ಅವರಿಂದ ಸಾಕಷ್ಟು ಒಂದು ನಿರೀಕ್ಷೆಗಳಿರ್ತವೆ ನಮ್ಗೆ ಅಲ್ವಾ. ಅಂದ್ರೆ ಅವ್ರು ಹೀಗೆ ಇರಬೇಕು, ಹಾಗಿರ್ಬೇಕು, ಅವರಲ್ಲಿ ಈ ತರ ಕೆಲವು ಸ್ಪೆಸಿಫಿಕೇಶನ್ಸ್ ಗಳನ್ನ ನಾವು ಹಾಕೊಂಡಿರ್ತೀವಿ. ಸೊ ಈ ವ್ಯಕ್ತಿ ಪ್ರಕಾರ ಏನೇನ್ ಸ್ಪೆಸಿಫಿಕೇಶನ್ಸ್ ಅವ್ರಿಗೆ ಅವರ ಒಂದು ಸಂಗಾತಿಯಲ್ಲಿ ಇತ್ತು, ಈ ತರ ಇರಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅನ್ನೋ ತರ ಇತ್ತು. ಸೊ ಆ ಎಲ್ಲಾ ಸ್ಪೆಸಿಫಿಕೇಶನ್ಸ್ ನೀವು ಟಿಕ್ ಮಾರ್ಕ್ ಹಾಕಿದ್ರೆ, ಓಕೆ, ಈಚ್ ಅಂಡ್ ಎವ್ರಿ ಪಾಯಿಂಟ್ ಇಸ್ ಲೈಕ್ ಅ ಟಿಕ್ 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 ಮಾರ್ಕ್ ಫಾರ್ ದೆಮ್. ಓಕೆ, ಅಂದ್ರೆ ಯು ಆರ್ ಜಸ್ಟ್ ಟೂ ಗುಡ್ ಫಾರ್ ದೆಮ್ ಅಂತ, ಟೂ ಗುಡ್ ಟು ಬಿ ಟ್ರೂ ಅಂತಾರಲ್ಲ. ಸೊ ಆ ತರ ಯು ಆರ್ ಟೂ ಪರ್ಫೆಕ್ಟ್, ಯು ಆರ್ ದ ಬೆಸ್ಟ್ ಅನ್ನೋ ತರ ಈ ವ್ಯಕ್ತಿಗೆ ಅಂತ ಅನ್ಸುತ್ತೆ. ಅಂಡ್ ಅವ್ರು ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ನೀವ್ ಏನ್ ಎನರ್ಜೀಸ್ ನಿಮ್ಮಲ್ಲಿ ಇದೆ ಅಲ್ಲ, ಏನ್ ವೈಬ್ಸ್ ನೀವು ಅವ್ರಿಗೆ ಕೊಡ್ತಿರಲ್ಲ, ದೇ ಕಾಂಟ್ ಹ್ಯಾಂಡಲ್ ದಟ್. ಒಂಥರ ಅದ್ರ ಜೊತೆ ಡೀಲ್ ಮಾಡೋದು ಈ ವ್ಯಕ್ತಿಗೆ ತುಂಬಾ ಕಷ್ಟ. ಸೊ ಹಾಗಾಗಿ ಅವ್ರು ಯಾವ್ದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ತಾ ಇಲ್ಲ ನಿಮ್ಮ ಹತ್ರ, ಎಲ್ಲಾನು ಅವ್ರೊಳಗೆ ಒಂಥರ ಬಚ್ಚಿಟ್ಕೊಳ್ತಾ ಇದಾರೆ. ಎಷ್ಟೇ ಫೀಲಿಂಗ್ಸ್ ಇರ್ಬೋದು ನಿಮ್ಮ ಮೇಲೆ, ಎಷ್ಟೊಂದು ಅಟ್ರಾಕ್ಷನ್ ಇರ್ಬೋದು, ಪ್ಯಾಷನ್ ಇರ್ಬೋದು, ಅದನ್ನೆಲ್ಲ ಅವರೇ ಕೂಡ ಅವರೊಳಗೆ ಬಚ್ಚಿಟ್ಕೊಳ್ತಾ ಇರುವಂತದ್ದು. ಅಂಡ್ ಇವರ ಪ್ರಕಾರ ನೀವು ಒಂದು ಪಕ್ಕಾ ಹಸ್ಬೆಂಡ್ ಮೆಟೀರಿಯಲ್ ಅಥವಾ ಒಂದು ಪಕ್ಕಾ ವೈಫ್ ಮೆಟೀರಿಯಲ್ ಅನ್ನೋ ತರ. ಸಿ ಬಿಕಾಸ್ 10 of Cups ಇಸ್ ಹಿಯರ್. ಓಕೆ, ಸೊ 10 of Cups ಇರೋದ್ರಿಂದ ಅದ್ರ ನಿಮ್ ಜೊತೆ ಅವರೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಗೆ ಹೋಗ್ಬೇಕು, ಒಂದು ಲಾಂಗ್ ಟರ್ಮ್ ಒಂದು ಮ್ಯಾರೇಜ್ ಅಥವಾ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಗೆ ಹೋಗ್ಬೇಕು ಅನ್ನೋದು ಈ ವ್ಯಕ್ತಿಗೆ ಇರುವಂತಹ ಒಂದು ಆಸೆ. ಬಟ್ ಎನಿವೇಸ್, ನಾನು ಆಸ್ ಐ ಟೋಲ್ಡ್ ಅಲ್ಲ, ಈ ವ್ಯಕ್ತಿ ಎಲ್ಲಾನು ಒಂಥರ ತುಂಬಾ ಬಚ್ಚಿಟ್ಕೊಳ್ತಾ ಇದಾರೆ, ತುಂಬಾ ಒಂಥರ ಹಿಡಿದಿಟ್ಕೊಳ್ತಾ ಇದಾರೆ. ಬಟ್ ದೇ ಫೀಲ್ ಅ ಡೀಪ್ ಕನೆಕ್ಷನ್ ವಿತ್ ಯು. ನಿಮ್ ಜೊತೆ ಒಂದು ಸ್ಟ್ರಾಂಗ್ ಒಂದು ಡೀಪ್ ಕನೆಕ್ಷನ್ ಅನ್ನ ಅವರು ಫೀಲ್ ಮಾಡ್ತಾ ಇರುವಂತದ್ದು. ಬಿಕಾಸ್ ಸ್ಟಾರ್ ಅಲಾಂಗ್ ವಿತ್ ಲವರ್ಸ್, ಸಿ ಸ್ಟಾರ್ ಅಲಾಂಗ್ ವಿತ್ ಲವರ್ಸ್ ಕಾರ್ಡ್, ಸಚ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಇಸ್ ದಿಸ್ ಅಲ್ವಾ. ಸೊ ಹಾಗಾಗಿ ಈ ವ್ಯಕ್ತಿಗೆ ನೀವು ಅವರ ಒಂದು ಸೋಲ್ಮೇಟ್ ಅನ್ನೋ ತರ ಒಂದು ಪರ್ಫೆಕ್ಟ್ ಮ್ಯಾಚ್ ಅವ್ರ ಲೈಫಲ್ಲಿ. ನೀವು ಬಂದ್ರೆ ಅವ್ರ ಲೈಫಲ್ಲಿ ಎಲ್ಲಾನು ಖುಷಿಯಾಗಿರುತ್ತೆ, ಎಲ್ಲಾನು ಚೆನ್ನಾಗಿರ್ಬೋದು, ಒಂಥರ ತುಂಬಾ ಸ್ಟ್ರಾಂಗ್ ಒಂದು ಪೊಟೆನ್ಶಿಯಲ್ ಇದೆ ನಮ್ಮ ಕನೆಕ್ಷನ್ ಅಲ್ಲಿ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಆಗುವಂತದ್ದು. ಸೊ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ನೀವು ಒಂಥರ ಅವ್ರ ಮನಸ್ಸಿನಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ, ಅವ್ರು ಲಿಟ್ರಲಿ ನಿಮ್ನ ಅವ್ರ ಮನಸ್ಸಿಂದ ತೆಗೆದು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಯಾವಾಗ್ಲೂ ನಿಮ್ ಬಗ್ಗೆನೇ ಥಾಟ್ಸ್ ಬರ್ತಾ ಇರುತ್ತೆ. ಏನೋ ಒಂದು ಕೆಲಸ ಮಾಡ್ತಾ ಇರಬಹುದು, ಏನೋ ಒಂದು ವರ್ಕೌಟ್ ಮಾಡ್ತಿರ್ಬೋದು, ಏನೇ ಆಗಿರ್ಬೋದು, ಬಿಹೈಂಡ್ ಬ್ಯಾಕ್ ಆಫ್ ದರ್ ಮೈಂಡ್ ನಿಮ್ ಥಾಟ್ಗಳು ಪದೇ ಪದೇ ಬರ್ತಾನೆ ಇರುತ್ತೆ. ನಿಮ್ ಮುಖ ಅವ್ರಿಗೆ ಪದೇ ಪದೇ ನೆನಪಾಗ್ತಾನೆ ಇರುವಂತದ್ದು, ಅಥವಾ ನಿಮ್ ಜೊತೆ ಕಳೆದಿರುವಂತಹ ಸ್ವೀಟ್ ಮೆಮೊರೀಸ್ ಮತ್ತೆ ಅವರು ರಿಕಾಲ್ ಮಾಡ್ಕೊಳ್ತಾ ಇರುವಂತದ್ದು. ಸೊ ಹೀಗೆ. ಬಟ್ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ನಿಮ್ಮ ಇಮೇಜ್ ಒಂಥರ ಏನಿದೆಯಲ್ಲ, ಅವ್ರ ಮನಸ್ಸಿನಲ್ಲಿ ನಿಮ್ ಬಗ್ಗೆ ಏನ್ ಇಮೇಜ್ ಹಾಕೊಂಡಿದಾರಲ್ಲ, ಅದನ್ನ ತೆಗ್ದಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಷ್ಟು ಇಮ್ಮೆನ್ಸ್ ಅಥವಾ ಅಷ್ಟು ಒಂದು ಇಂಟೆನ್ಸ್ ಕನೆಕ್ಷನ್ ಫೀಲ್ ಮಾಡ್ತಾ ಇರುವಂತದ್ದು ಈ ವ್ಯಕ್ತಿ. ಓಕೆ, ಸೊ ಲೆಟ್ಸ್ ಸಿ ಮೋರ್. ಓಕೆ, ಇನ್ನು ಒಂದು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಓ ಮೈ ಗುಡ್ನೆಸ್, ಲವರ್ಸ್ ಕಾರ್ಡ್ ಅಗೇನ್. ಸೊ ಲವರ್ಸ್ ಕಾರ್ಡ್ ಅಗೇನ್ ಇದು, ದಿಸ್ ಇಸ್ ದ ಸೆಕೆಂಡ್ ಟೈಮ್ ಲವರ್ಸ್ ಕಾರ್ಡ್ ಬರ್ತಾ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಒಂದು ಸೋಲ್ಫುಲ್ ಕನೆಕ್ಷನ್ ಇದು ಅನ್ನೋ ತರ ಅನ್ಸುತ್ತೆ. ಅಂದ್ರೆ ಒಂದು ಸೋಲ್ ಟು ಸೋಲ್ ಕನೆಕ್ಷನ್ ಫೀಲ್ ಮಾಡುವಂತದ್ದು ಈ ವ್ಯಕ್ತಿ ನಿಮ್ಮ ಜೊತೆ. ಸೊ ಇದೊಂಥರ ವೆರಿ ಸ್ಪೆಷಲ್ ಕನೆಕ್ಷನ್ ಅನ್ನೋ ತರ. ಓಕೆ, ಅವರ ದೃಷ್ಟಿನಲ್ಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಕನೆಕ್ಷನ್, ಇಟ್ಸ್ ಅ ವೆರಿ ಡೀಪ್ ಕನೆಕ್ಷನ್ ಅನ್ನೋ ತರ ಫೀಲ್ ಮಾಡ್ತಾರೆ. ಓಕೆ ಫೈನ್. ಸಿ ಅಗೇನ್ 6 of Swords ಬಂದಿದೆ. ಓಕೆ, ಸೊ 6 of Swords ಇರೋದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ದೇ ಆರ್ ಇನ್ ದಿಸ್ ಡಿನೇಯಲ್. ಓಕೆ, ನಿಮ್ಮ ಬಗ್ಗೆ ತುಂಬಾನೇ ಎಮೋಷನ್ಸ್ ಇದೆ, ತುಂಬಾನೇ ಫೀಲಿಂಗ್ಸ್ ಇರುವಂತದ್ದು. ಬಟ್ ಸ್ಟಿಲ್ ಇಷ್ಟೆಲ್ಲ ಇದ್ದೂ ಕೂಡ ಈ ವ್ಯಕ್ತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ತುಂಬಾ ಒಂಥರ ಡಿನೇ ಮಾಡ್ತಾ ಇದಾರೆ. ಇಲ್ಲ ನಾನು ಫೈಲ್ ನಂಬರ್ 1ಗೆ ಇಷ್ಟೆಲ್ಲ ನಾನು ಹೆಂಗೆ ಫೀಲಿಂಗ್ಸ್ ಕೊಡ್ಲಿಕ್ಕೆ ಸಾಧ್ಯ, ಇಷ್ಟೆಲ್ಲ ನಾನು ವೀಕ್ ಆಗೋದಿಕ್ ಸಾಧ್ಯನಾ, ನಾನು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ನಾನು ಈ ತರ ನನ್ನನ್ನೇ ನಾನು ಕಳ್ಕೊಳ್ಬಾರ್ದು ಈ ಕನೆಕ್ಷನ್ ಅಲ್ಲಿ, ಇದೆಲ್ಲ ಸಾಧ್ಯ ಇಲ್ಲ, ಇದೆಲ್ಲ ನಿಜವಾಗ್ಲೂ ಆಗುತ್ತಾ, ಇಷ್ಟೊಂದು ಒಂಥರ ಇಷ್ಟು ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿ ನನ್ನ ಲೈಫಲ್ಲಿ ಬರ್ಲಿಕ್ಕೆ ಸಾಧ್ಯನಾ, ಇದೆಲ್ಲ ನನ್ನ ಜೀವನದಲ್ಲಿ ನಡೆಯುತ್ತಾ. ಸೊ ಈ ತರ ಅವರಷ್ಟಕ್ಕೆ ಅವರೇ ಓವರ್ ಥಿಂಕ್ ಮಾಡ್ತಾ ಇದಾರೆ. ಅಂಡ್ ಅದನ್ನ ತುಂಬಾ ಒಂಥರ ಪುಷ್ ಮಾಡ್ತಾ ಇರುವಂತದ್ದು. ಈ ಕನೆಕ್ಷನ್ ಡೆಪ್ತ್ ಏನಿದೆ ಅದು ಅವ್ರಿಗೆ ಗೊತ್ತಿದ್ದು ಕೂಡ, ಅದು ಅರ್ಥ ಆದ್ರೂ ಕೂಡ ಅವ್ರು ಅದನ್ನ ತಳ್ತಾ ಇದಾರೆ. ಇಲ್ಲ, ನಾನು ಈ ತರ ಫೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ, ಸೊ ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ. ಸೊ ಈ ತರ ಸೆಲ್ಫ್ ಡೌಟ್ಗಳು, ಈ ತರ ಸೆಲ್ಫ್ ಅವರಷ್ಟಕ್ಕೆ ಅವರೇ ಒಂದು ಬಿಲೀಫ್ ಲಿಮಿಟಿಂಗ್ ಬಿಲೀಫ್ಸ್ ಏನಂತಾರಲ್ಲ, ಸೊ ಅದನ್ನ ಅವರೇ ಅವ್ರು ಹಾಕೊಳ್ತಾ ಇರುವಂತದ್ದು. ಓಕೆ ಸಿ ಪೇಜ್ ಆಫ್ ವಾಂಡ್ಸ್ ಇರುವಂತದ್ದು. ಸೊ ಪೇಜ್ ಆಫ್ ವಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಐ ಡೂ ಫೀಲ್ ಈ ವ್ಯಕ್ತಿಗೇನೋ ಒಂದ್ ಕಡೆ ಅವರೇ ಎಲ್ಲಾನು
ಈ ಕನೆಕ್ಷನ್ ಎವ್ರಿಥಿಂಗ್ ವಾಸ್ ಗುಡ್, ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಂಡ್ ಐ ಡೂ ಫೀಲ್ ಈಗ ಆಲ್ರೆಡಿ ನೀವೇನಾದ್ರೂ ಈ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಈ ಪರ್ಸನ್ ಒಂಥರ ನಾನು ಹೇಳ್ದೆ ಅಲ್ವಾ, ಆ ಒಂದು ಸೋಲ್ ಕನೆಕ್ಷನ್ ಅನ್ನೋದು ಅಥವಾ ಒಂದು ಡೀಪರ್ ಕನೆಕ್ಷನ್ ನಿಮ್ ಜೊತೆ ಫೀಲ್ ಆಗುವಂತದ್ದು. ಬಟ್ ಸಮಯ ಈ ವ್ಯಕ್ತಿಗೆ ಏನಂತ ಅನ್ಸುತ್ತೆ ಅಂದ್ರೆ ಈಗೆಲ್ಲಾನು ಮುಗ್ದೋಯ್ತು, ಇಟ್ಸ್ ಅ ಮಿಸ್ಡ್ ಆಪರ್ಚುನಿಟಿ, ನಮ್ಮಿಬ್ರು ಮಧ್ಯೆ ಇನ್ನೇನು ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನೇ ಎಲ್ಲಾನು ಹಾಳು ಮಾಡ್ಕೊಂಡ್ಬಿಟ್ಟೆ, ಇದು ಮುಂಚೆ ತರ ಆಗ್ಲಿಕ್ಕೆ ಮತ್ತೆ ಸಾಧ್ಯನಾ, ಸೊ ಖಂಡಿತವಾಗ್ಲೂ ಇದೆಲ್ಲ ಆಗೋದಿಲ್ಲ ಅನ್ನೋ ತರ ಈ ತರ ಎಲ್ಲೋ ಒಂದ್ ಕಡೆ ಒಂಥರ ಅವ್ರಿಗೆ ಅನ್ಸುತ್ತೆ. ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಇದೆ. ಓಕೆ, ಪೇಜ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಒಂಥರ ಈ ಕನೆಕ್ಷನ್ ಅದೊಂದು ಮಿಸ್ಡ್ ಆಪರ್ಚುನಿಟಿ, ಈ ಕನೆಕ್ಷನ್ ಅಲ್ಲಿ ಯಾವ್ದನ್ನು ಒಂಥರ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾಕಷ್ಟು ಒಂದು ಅಡೆತಡೆಗಳಿದೆ ಈ ಕನೆಕ್ಷನ್ ಅಲ್ಲಿ. ಸೊ ಹಾಗಾಗಿ ನಮ್ಮಿಬ್ರು ಮಧ್ಯೆ ಮತ್ತೆ ಎಲ್ಲಾನು ಸರಿ ಹೋಗುತ್ತಾ ಇಲ್ವಾ, ಖಂಡಿತವಾಗ್ಲೂ ಇದೆಲ್ಲ ಒಂದು ಡೌಟ್ಸ್ ಈ ವ್ಯಕ್ತಿಗೆ ಕಾಡ್ತಾ ಇರುವಂತದ್ದು. ಸೊ ಅವ್ರಿಗೆ ಏನೋ ಒಂಥರ ಈ ಗ್ರೀಫ್ ಅನ್ನೋದು ಈ ಕನೆಕ್ಷನ್ ಅಲ್ಲಿ ಕಾಡ್ತಾ ಇರುವಂತದ್ದು, ಏನೋ ಒಂದು ಲಾಸ್ ಅನ್ನೋ ತರ ಫೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ಪೈಲ್ 1 ರಿಗಾರ್ಡಿಂಗ್ ದಿಸ್ ಕನೆಕ್ಷನ್. ಓಕೆ, ಸೊ ಎಲ್ಲ ಒಂಥರ ತುಂಬಾ ಒಂದು ನೆಗೆಟಿವ್ ಥಾಟ್ಸ್ ಇರುವಂತದ್ದು ಈ ಕನೆಕ್ಷನ್ ರಿಗಾರ್ಡಿಂಗ್. ಅಂದ್ರೆ ಇದೆಲ್ಲ ಸಾಧ್ಯ ಆಗುತ್ತಾ, ಇದೆಲ್ಲ ನಿಜವಾಗ್ಲೂ ಈ ಕನೆಕ್ಷನ್ ಅಲ್ಲಿ ನನ್ನ ಪೈಲ್ 1 ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಸಾಧ್ಯನಾ, ಇದೆಲ್ಲ ನಿಜವಾಗ್ಲೂ ಆಗುತ್ತಾ, ಸೊ ಈ ತರ ಒಂದು ಡೌಟ್ಸ್ ಇರುವಂತದ್ದು. ಅಂಡ್ ಇನಿಷಿಯಲ್ ಆಗು ಕೂಡ ಈ ವ್ಯಕ್ತಿ ತುಂಬಾ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಈ ಕನೆಕ್ಷನ್ ಅಲ್ಲಿ, ಬಟ್ ಯಾವ್ದನ್ನು ಒಂಥರ ಅಷ್ಟು ಅವ್ರು ಅನ್ಕೊಂಡಂಗೆ ಆಗ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ. ಒಂಥರ ಈಗೆಲ್ಲ ಒಂಥರ ಔಟ್ ಆಫ್ ಕಂಟ್ರೋಲ್ ಅನ್ನೋ ತರ ಆಗಿದೆ. ಅವ್ರು ಏನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಅನ್ಕೊಂಡಂಗೆ ಏನು ಆಗ್ತಾ ಇಲ್ಲ ಈ ಕನೆಕ್ಷನ್ ಅನ್ನೋ ಒಂದು ಫೀಲಿಂಗ್, ಆ ಒಂದು ಬೇಜಾರು ಕೂಡ ಇರುವಂತದ್ದು ಈ ವ್ಯಕ್ತಿಗೆ. ಅಂಡ್ ಒಂಥರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ದ ಇಂಟೆನ್ಷನ್ಸ್, ದಟ್ ಈಸ್ ವಾಟ್ ದ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್ ಈ ವ್ಯಕ್ತಿಯ ಸೈಡ್ ಇಂದ. ಎಲ್ಲೋ ಒಂದ್ ಕಡೆ ಇಲ್ಲ, ಪೈಲ್ 1 ಜೊತೆ ನಾನು ಕನೆಕ್ಷನ್ ಇರೋದಕ್ಕೆ ಚಾನ್ಸ್ ಇಲ್ಲ, ಸೊ ಬೆಟರ್ ನನ್ನ ಪೈಲ್ 1 ನನ್ನ ಲೈಫ್ ಇಂದ ಬಿಟ್ಕೊಡೋದೇ ವಾಸಿ, ಈ ಕನೆಕ್ಷನ್ ಐ ಜಸ್ಟ್ ವಾಂಟ್ ಟು ಲೆಟ್ ಗೋ ದಿಸ್ ಕನೆಕ್ಷನ್ ಅನ್ನೋ ತರ. ಅಂದ್ರೆ ಇದನ್ನ ಹಾಗೆ ಹೋಗ್ಲಿಕ್ಕೆ ಬಿಟ್ಬಿಡೋಣ ನನ್ನ ಲೈಫ್ ಅಲ್ಲಿ, ಇದರಿಂದ ನನಗೆ ಮುಂದೆ ನಿಜವಾಗ್ಲೂ ಇದೆಲ್ಲ ಪಾಸಿಬಲ್ ಇಲ್ಲ. ಸೊ ಈ ತರ ಎಲ್ಲ ಒಂದು ತುಂಬಾನೇ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ತುಂಬಾ ಒಂದು ಓವರ್ ಥಿಂಕಿಂಗ್ ಥಾಟ್ಸ್ ಇರುವಂತದ್ದು. ಓಕೆ, ನೈಟ್ ಆಫ್ ಸ್ಪೋರ್ಟ್ಸ್, ಐ ಟೋಲ್ಡ್ ಯು ಅಲ್ಲ, ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಸಮ್ ಸಾರ್ಟ್ ಆಫ್ ಆಂಗರ್ ಇಶ್ಯೂಸ್ ಇರುವಂತದ್ದು, ಏನೋ ಒಂದು ಫ್ರಸ್ಟ್ರೇಷನ್ ಈ ಕನೆಕ್ಷನ್ ರಿಗಾರ್ಡಿಂಗ್ ಇರುವಂತದ್ದು. ಸೊ ಇಲ್ಲಿ ನೋಡಿ, ಈ ಒಂದು ಕಾರ್ಡ್ ನೋಡಿ ಹೇಗೆ ಈ ಒಂದು ಹಾರ್ಸ್ ಕೂಡ ಒಂದು ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಇದೆ ಈ ಕಾರ್ಡ್ ಅಲ್ಲಿ. ಅಂಡ್ ಆಲ್ಸೋ ಈ ವ್ಯಕ್ತಿ ಕೂಡ ತುಂಬಾ ಒಂಥರ ಆಂಗರ್ ಒಂಥರ ಫೇಸ್ ಇರುವಂತದ್ದು, ಒಂಥರ ಫ್ರಸ್ಟ್ರೇಷನ್ ಅಲ್ಲಿ ಒಂಥರ ಹೋಗ್ತಾ ಇರುವಂತದ್ದು. ಓಕೆ, ಸೊ ಈ ವ್ಯಕ್ತಿಗೂ ಕೂಡ ಸಾಕಷ್ಟು ಒಂದು ಫ್ರಸ್ಟ್ರೇಷನ್ ಇದೆ, ದಟ್ ಏನೋ ಅವ್ರು ಅನ್ಕೊಂಡಂಗೆ ಆಗ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ, ಏನ್ ಮಾಡಿದ್ರು ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ ಈ ಕನೆಕ್ಷನ್, ಯಾಕೆ ಈ ತರ ಇಷ್ಟೊಂದು ಬಾದರ್ ಮಾಡ್ತಾ ಇದೆ ನನಗೆ ಈ ಕನೆಕ್ಷನ್, ಪೈಲ್ 1 ನನ್ನ ಲೈಫ್ ಇಂದ ನಾನು ಬಿಟ್ಕೊಡ್ಲಿಕ್ಕೂ ಆಗ್ತಾ ಇಲ್ಲ, ಅವ್ರನ್ನ ನನ್ನ ಲೈಫ್ ಅಲ್ಲಿ ಇರಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಯಾಕೆ ಈ ತರ ಎಲ್ಲ ಇಷ್ಟೊಂದು ನನಗೆ ತಲೆ ಕೆಡಿಸ್ತಾ ಇದೆ ಈ ಕನೆಕ್ಷನ್ ಅನ್ನೋ ತರ. ಈ ವ್ಯಕ್ತಿಗೆ ಖಂಡಿತವಾಗ್ಲೂ ತುಂಬಾನೇ ಎಮೋಷನ್ಸ್ ಇದೆ, ಸಾಕಷ್ಟು ಎಮೋಷನ್ಸ್ ನಿಮ್ಮ ಮೇಲೆ ಇರುವಂತದ್ದು. ಬಟ್ ಅವ್ರು ಅದನ್ನೆಲ್ಲ ಸಪ್ರೆಸ್ ಮಾಡ್ಕೊಳ್ತಾ ಇದಾರೆ, ತುಂಬಾ ಸಪ್ರೆಸ್ ಮಾಡಿ 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 ಇವಾಗ ಒಂಥರ ಅವ್ರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಒಂಥರ ಹೆಂಗೆ ಅಂತ ಅಂದ್ರೆ, ನಾವು ತುಂಬಾನೇ ಯಾವ್ದಾದ್ರು ಒಂದು ವಿಷಯನ ತುಂಬಾ ಸಪ್ರೆಸ್ ಮಾಡಿ ಎಷ್ಟು ದಿನ ಇಟ್ಕೊಳ್ಲಿಕ್ಕೆ ಸಾಧ್ಯ, ಸ್ವಲ್ಪ ದಿನ ಅಲ್ವಾ. ಸೊ ಏನೇ ಆದ್ರೂ ಆ ಒಂದು ಇಷ್ಟ ಅನ್ನೋದು ಅಥವಾ ಒಬ್ರ ಮೇಲೆ ಪ್ರೀತಿ ಕಾಳಜಿ ಇದ್ರೆ ಅದು ಹೊರಗಡೆ ಬಂದೇ ಬರುತ್ತೆ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ. ನಾವು ಬೇಕು ಅಂದ್ರೂ ಅಷ್ಟೇ, ಬೇಡ ಅಂದ್ರೂ ಅಷ್ಟೇ, ನಾವು ಅದನ್ನ ಎಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕಿದ್ರು ಅದನ್ನ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಈ ವ್ಯಕ್ತಿಗೂ ಹಾಗೇನೆ ಸಾಕಷ್ಟು ಕಂಟ್ರೋಲ್ ಮಾಡಿದ್ದಾರೆ ಅವರು ಕೂಡ, ಇದರಿಂದ ಒಂಥರ ಎಸ್ಕೇಪ್ ಆಗೋದಕ್ಕೆ, ಇದನ್ನ ಒಂಥರ ತುಂಬಾ ಅವ್ರು ಅನ್ಕೊಂಡಂಗೆ ಈ ಕನೆಕ್ಷನ್ ಅಲ್ಲಿ ಎಲ್ಲಾನು ನಡೆಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿರುವಂತದ್ದು. ಬಟ್ ಎಲ್ಲೋ ಒಂದ್ ಕಡೆ ಇವಾಗ ಅದು ನಡೀತಾ ಇಲ್ಲ. ಸೊ ಹಾಗಾಗಿ ಒಂದು ಸಾಕಷ್ಟು ಫ್ರಸ್ಟ್ರೇಷನ್ ಇರುವಂತದ್ದು ಈ ವ್ಯಕ್ತಿಗೆ. ಅಂಡ್ ದ ಇಂಟೆನ್ಸಿಟಿ ಆಫ್ ದಿಸ್ ಕನೆಕ್ಷನ್, ಏನ್ ಆ ಒಂದು ಇಂಟೆನ್ಸಿಟಿ ಇದೆ, ಈ ವ್ಯಕ್ತಿ ಏನ್ ಫೀಲ್ ಮಾಡ್ತಾ ಇದಾರಲ್ಲ ನಿಮ್ ಜೊತೆ ಇರುವಂತ ಒಂದು ಕನೆಕ್ಷನ್, ನಾನು ಇನಿಷಿಯಲ್ ಆಗೂ ಕೂಡ ಹೇಳಿದೆ, ಒಂಥರ ಒಂದು ಸಮ್ ಸೋಲ್ಫುಲ್ ಕನೆಕ್ಷನ್ ಈ ವ್ಯಕ್ತಿ ನಿಮ್ ಜೊತೆ ಫೀಲ್ ಮಾಡ್ತಾ ಇರುವಂತದ್ದು. ಸೊ ಆ ಒಂದು ಇಂಟೆನ್ಸಿಟಿ ಏನಿದೆ ಈ ಕನೆಕ್ಷನ್ ಅವರ ಒಂದು ಲೈಫ್ ಅಲ್ಲಿ, ಇದು ಒಂಥರ ಬೇರೆ ಪ್ರೀವಿಯಸ್ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಒಂದು ಕನೆಕ್ಷನ್ ಅಲ್ಲೂ ಕೂಡ ಅವ್ರು ಫೇಸ್ ಮಾಡಿಲ್ದೇ ಇರುವಂತದ್ದು. ಓಕೆ, ಸೊ ಹಾಗಾಗಿ ಇವಾಗ ಇವ್ರಿಗೆ ಹೆಂಗ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಸಮಥಿಂಗ್ ಇಟ್ಸ್ ವೆರಿ ಒಂಥರ ಡಿಫ್ರೆಂಟ್ ಅನ್ನೋ ತರ, ಸಮಥಿಂಗ್ ಇಟ್ಸ್ ವೆರಿ ಒಂಥರ ಸ್ಪೆಷಲ್ ಅನ್ನೋ ತರ ಫೀಲ್ ಆಗ್ತಾ ಇದೆ. ಬಟ್ ಅವ್ರಿಗೆ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ಹೆಂಗೆ ಅದನ್ನ ಪ್ರೋಸೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಎಮೋಷನ್ಸ್ ಇರುವಂತದ್ದು, ಸಾಕಷ್ಟು ಒಂದು ಕನ್ಸರ್ನ್, ಆ ಕಾಳಜಿ, ಆ ಒಂದು ಪ್ರೀತಿ, ಆ ಇಷ್ಟ, ಪ್ಯಾಷನ್ ಎಲ್ಲಾನು ಕೂಡ ಈ ವ್ಯಕ್ತಿಗೆ ನಿಮ್ಮ ಇದೆ. ಬಟ್ ಅದನ್ನ ಹೆಂಗ್ ಪ್ರೋಸೆಸ್ ಮಾಡಬೇಕು, ಅದನ್ನ ಹೆಂಗೆ ಹೌ ದೇ ವಾಂಟ್ ಟು ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ತುಂಬಾ ಬಾದರ್ ಮಾಡ್ತಾ ಇರುವಂತದ್ದು. ಅಂಡ್ ಐ ಥಿಂಕ್ ಈ ವ್ಯಕ್ತಿ he or she, I think if it's a male, I think he's a very quite a handsome man ಅಂತ ಅನ್ಸುತ್ತೆ. if it's a female, very pretty or a very beautiful woman ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಇವ್ರ ಹಿಂದೆ ಸಾಕಷ್ಟು ಜನ ಅವ್ರ ಹಿಂದೆ ಬಿದ್ದಿದ್ರು ಆಲ್ರೆಡಿ ಅವ್ರ ಲೈಫ್ ಅಲ್ಲಿ. ಬಟ್ ಅದು ಯಾವ್ದೋ ಅವ್ರಿಗೆ ಒಂಥರ ಅಷ್ಟೊಂದು ಸ್ಪೆಷಲ್ ಅಂತ ಅನ್ನಿಸ್ತಾ ಇರಲಿಲ್ಲ, ಅಷ್ಟೊಂದು ಒಂಥರ ಖುಷಿ ಕೊಡ್ತಾ ಇರಲಿಲ್ಲ. ಬಟ್ ನೀವು ಅವ್ರ ಸುತ್ತ ಇದ್ದಾಗ ಆ ಒಂದು ವೈಬ್ಸ್ ಏನಿದೆ, ನೀವು ಅವ್ರಿಗೆ ಆ ಒಂದು ತೃಪ್ತಿ, ಆ ಒಂದು ನೆಮ್ಮದಿ, ಆ ಒಂದು ಖುಷಿ, ಆ ಹೋಮ್ಲಿ ಫೀಲಿಂಗ್ ಅಂತ ಏನ್ ಹೇಳ್ತಾರ, ಕಂಫರ್ಟ್ ಫೀಲಿಂಗ್ ಏನಂತ ನೀವು ಕೊಡ್ತಿರಲ್ಲ ಈ ವ್ಯಕ್ತಿಗೆ, ಸೊ ಅದು ಅವ್ರಿಗೆ ಯಾರಿಂದನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ಏನೇ ಮಾಡಿದ್ರು ನಿಮ್ನ ಬಿಟ್ಕೊಡೋ ಇಷ್ಟ ಇಲ್ಲ, ಬಟ್ ಬಿಟ್ಕೊಡದೆ ಬೇರೆ ವಿಧಿ ಇಲ್ಲ. ಬಿಕಾಸ್ ಇದೆಲ್ಲ ಒಂದು ಮಿಸ್ಡ್ ಆಪರ್ಚುನಿಟಿ ಅನ್ನೋ ತರ, ಇದೆಲ್ಲ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅನ್ನೋ ತರ ಸಮ್ ಬ್ಲಾಕೇಜಸ್ ಮೈಟ್ ಬಿ ದೇರ್ ಇನ್ ದಿಸ್ ಕನೆಕ್ಷನ್. ಸೊ ಹಾಗಾಗಿ ಈ ವ್ಯಕ್ತಿಗೆ ಒಂಥರ
ಇದು ಅಸಾಧ್ಯ ಅನ್ನೋ ತರ ಫೀಲ್ ಆಗ್ತಾ ಇರುವಂತದ್ದು. ಲೆಟ್ಸ್ ಸಿ ಮೋರ್. Temperance. Okay. So this is some sort of a higher level of spiritual connection, pile number 1. ಈ ವ್ಯಕ್ತಿ ಜೊತೆ ಏನ್ ಒಂದು ಕನೆಕ್ಷನ್ ಇದೆ ನಿಮ್ಗೆ, ದಿಸ್ ಇಸ್ ಡೆಫಿನೆಟ್ಲಿ ಸಮ್ ಸ್ಪಿರಿಚುವಲ್ ಕನೆಕ್ಷನ್, ಎಲ್ಲೋ ಒಂದು ಸಮ್ ಲೆವೆಲ್ ಆಫ್ ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಸೋಲ್ಮೇಟ್ ಅಂತ ನನಗೆ ಅನಿಸ್ತಾ ಇದೆ ಈ ವ್ಯಕ್ತಿ. ಅಂಡ್ ಆಲ್ಸೋ ಐ ಆಮ್ ಫೀಲಿಂಗ್ ಸಮ್ವೇರ್ ಇದೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನೋ ಒಂದು ಎನರ್ಜೀಸ್ ಕೂಡ ನಾನು ಪಿಕ್ ಮಾಡ್ತಾ ಇರುವಂತದ್ದು. ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಆಕ್ಚುಲಿ. ಸಮ್ವೇರ್ ಈ ವ್ಯಕ್ತಿ ನಿಮ್ಗೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಇಂದನೂ ಬಂದಿರುವಂತವ್ರು. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಗಿಂತ ಈ ವ್ಯಕ್ತಿಗೆ ನಿಮ್ಮ ಜೊತೆ ಕೆಲವು ಕರ್ಮ ಬ್ಯಾಗೇಜ್ ಇರುವಂತದ್ದು. ಸೊ ಆ ಕರ್ಮ ಬ್ಯಾಗೇಜ್ ನ ಇವ್ರು ಇವಾಗ ಅದನ್ನ ದೇ ಹ್ಯಾವ್ ಟು ಕಂಪ್ಲೀಟ್ ಇಟ್. ಓಕೆನಾ, ದಟ್ ಕರ್ಮ ಸೈಕಲ್ ಏನಿದೆ ಈ ವ್ಯಕ್ತಿ ದಟ್ ದೇ ಹ್ಯಾವ್ ಟು ಕಂಪ್ಲೀಟ್. ಓಕೆ, ಸೊ ಹಾಗಾಗಿ ಇವ್ರು ತುಂಬಾ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ನ ಫೀಲ್ ಮಾಡ್ತಾ ಇರುವಂತದ್ದು, ಫೇಸ್ ಮಾಡ್ತಾ ಇರುವಂತದ್ದು ನೀವು ಇವರ ಲೈಫ್ ಅಲ್ಲಿ ಬಂದ ನಂತರ. ಓಕೆ, ಅಂಡ್ ಐ ಆಲ್ಸೋ ಫೀಲ್ ಎಲ್ಲೋ ಒಂದ್ ಕಡೆ ತುಂಬಾ ಈ ಏನವರಲ್ಲಿ ಚೇಂಜಸ್ ಆಗ್ತಾ ಇದೆ, ದ ವೇ ನೀವೇನು ಅವರಲ್ಲಿ ಈ ಒಂದು ಬದಲಾವಣೆ ತರ್ತಾ ಇದಾರೆ, ಈ ಒಂದು ಇಂಟೆನ್ಸಿಟಿ, ಇದನ್ನೆಲ್ಲಾನು ಕೂಡ ಅವ್ರು ತುಂಬಾ ರೆಸಿಸ್ಟ್ ಮಾಡ್ತಾ ಇದಾರೆ. ಅಂದ್ರೆ ನಾವು ಯೂಶುವಲ್ ಆಗಿ ಯಾರು ಚೇಂಜ್ ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಅಲ್ವಾ. ಸುಲಭವಾಗಿ ಏನೋ ಒಂದು ಬದಲಾವಣೆ ನಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ನಮ್ಗೆ ಯಾರಿಗೂ ಅದು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ. ಅಂದ್ರೆ ಮೈಂಡ್ ಒಂಥರ ಅಥವಾ ನಮ್ಮ ಮನಸ್ಸು ಯಾವಾಗ್ಲೂ ಆ ಒಂದು ಕಂಫರ್ಟ್ ಝೋನ್ಗೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಈ ವ್ಯಕ್ತಿಗೂ ಹಾಗೆ ನೀವೇನು ಅವರ ಲೈಫಲ್ಲಿ ಏನೋ ಒಂದು ಸಮ್ ಅವೇಕನಿಂಗ್ ಯು ಆರ್ ಕಾಸಿಂಗ್ ಇನ್ ದಿಸ್ ಪರ್ಸನ್. ಓಕೆ, ಏನೋ ಒಂದು ಅವೇಕನಿಂಗ್ ನೀವು ಈ ವ್ಯಕ್ತಿನಲ್ಲಿ ಇದ್ ಮಾಡ್ತಾ ಇದ್ದೀರಾ, ಪ್ರೊವೋಕ್ ಮಾಡ್ತಾ ಇರುವಂತದ್ದು. ಅಂಡ್ ಈ ವ್ಯಕ್ತಿ ಅದನ್ನ ತುಂಬಾ ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಅವ್ರು ಬದಲಾಯಿಸ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ಇಂಟೆನ್ಸಿಟಿ ಎಷ್ಟಿದೆ ಅಂತ ಅಂದ್ರೆ ಅವ್ರಿಗೆ ಬದಲಾಯಿಸ್ಕೊಳ್ದು ಇರಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ತುಂಬಾ ಒಂದು ಗೇಮ್ ನ ಪ್ಲೇ ಮಾಡ್ತಾ ಇರುವಂತದ್ದು ಈ ವ್ಯಕ್ತಿ ಲೈಫ್ ಅಲ್ಲಿ ನಿಮ್ಮ ಮೂಲಕ ಅಥವಾ ಈ ಕನೆಕ್ಷನ್ ನ ಮೂಲಕ. ಹೆಂಗೆ ಅಂತ ಅಂದ್ರೆ ಅವ್ರು ಬದಲಾಗಬೇಕು, ಸಮ್ವೇರ್ ಅವ್ರ ಈ ಏನೊಂದು ಕರ್ಮ ಬ್ಯಾಗೇಜಸ್ ಇದೆ ಅದನ್ನ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಇವ್ರಿಗೆ ಒಂಥರ ಒಂದು ಇಷ್ಟೊಂದು ಇಂಟೆನ್ಸ್ ಅನ್ನೋ ತರ ಫೀಲ್ ಆಗ್ತಾ ಇರುವಂತದ್ದು. ಅಂಡ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಕನೆಕ್ಷನ್. ಕೆಲವು ಲೆಸನ್ಸ್ ನೀವು ಕಲಿಯುವಂತದ್ದಿದೆ. ಅಂಡ್ ನಿಮ್ಗಿಂತ ಹೆಚ್ಚಾಗಿ ಈ ವ್ಯಕ್ತಿ ನಿಮ್ಮ ಈ ಕನೆಕ್ಷನ್ ಮೂಲಕ ಕೆಲವು ಪಾಠಗಳನ್ನ ಕಲಿಯುವಂತದ್ದಿರೋದು. ಸೊ ಹಾಗಾಗಿ ಅವ್ರ ಲೈಫಲ್ಲಿ ಈ ಕನೆಕ್ಷನ್ ಯೂನಿವರ್ಸ್ ತಂದಿರುವಂತದ್ದು. ಓಕೆ, ಬಟ್ ಡೆಫಿನೆಟ್ಲಿ ದೆರ್ ಇಸ್ ಸಮ್ ಸಾರ್ಟ್ ಆಫ್ ಅ ಸ್ಪಿರಿಚುವಲ್ ಕನೆಕ್ಷನ್. ಎಲ್ಲೋ ಒಂದ್ ಕಡೆ ಅವ್ರಿಗೆ ಏನೇನು ಹಾರ್ಟ್ ಚಕ್ರದಲ್ಲಿ ಬ್ಲಾಕೇಜಸ್ ಇತ್ತು ಅದೆಲ್ಲಾನು ಇವಾಗ ಕ್ಲಿಯರ್ ಮಾಡ್ತಾ ಇರುವಂತದ್ದು ನಿಮ್ಮ ಮೂಲಕ, ಅದೆಲ್ಲಾನು ಕ್ಲಿಯರ್ ಕೂಡ ಆಗ್ತಾ ಇರುವಂತದ್ದು. ಓಕೆ, ಸೊ ಸಮಥಿಂಗ್ ಇಟ್ಸ್ ವೆರಿ ಡಿಫ್ರೆಂಟ್, ಇಟ್ಸ್ ವೆರಿ ಸ್ಪೆಷಲ್ ಅನ್ನೋ ತರ ಈ ವ್ಯಕ್ತಿಗೆ ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ಲೆಟ್ ಮಿ ಸಿ, ಎಲ್ಲೋ ಒಂದ್ ಕಡೆ ನನಗೆ ಇನ್ನೊಂದು ಈ ಡೆಕ್ ಇಂದನೂ ಕೂಡ ಕೆಲವು ಕಾರ್ಡ್ಸ್ ನ ಪುಲ್ ಮಾಡಿ ನನಗೆ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ ಸಿ, ಲೆಟ್ ಮಿ ಪುಲ್ ಔಟ್ 2-3 ಕಾರ್ಡ್ಸ್ ಈ ಡೆಕ್ ಮೂಲಕನು ಅಂಡ್ ಚೆಕ್ ಏನ್ ಇನ್ನು ಡೀಟೇಲ್ ಆಗಿ ಚೆಕ್ ಮಾಡಿ ನೋಡೋಣ. ಓಕೆ, ವಾಟ್ ಈಸ್ ದ ಡೆಪ್ತ್ ಆಫ್ ದಿಸ್ ಕನೆಕ್ಷನ್? ಈಗ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಶಾಶ್ವತವಾಗಿ ಇರ್ತಾರಾ? ನಿಮ್ಮಿಬ್ಬರ ಮಧ್ಯೆ ಏನ್ ಈ ಕನೆಕ್ಷನ್ ಕಂಪ್ಲೀಟ್ ಆಗಿ ಈ ಒಂದು ನೋ ಕಾಂಟ್ಯಾಕ್ಟ್ ಇರಬಹುದು, ಒಂದು ಸಪರೇಷನ್ ಆಗಿರಬಹುದು ಪ್ರಾಬಬ್ಲಿ. ಓಕೆ, ಸೊ ಅದೆಲ್ಲ ಇನ್ನು ಕಂಪ್ಲೀಟ್ ಆಗತ್ತಾ ಏನು ಅನ್ನೋದನ್ನ ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ಚೆಕ್ ಮಾಡಿ ನೋಡೋಣ. ಓಕೆ, ಓಕೆ, 6 of cups. ಓಕೆ, ಫೈನ್. ಸಿ, ನಾನು ಹೇಳ್ದೆ ಅಲ್ಲ, ಸಿ ದಿಸ್ ಇಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಫಾರ್ ಶೋರ್. ಪೈಲ್ ನಂಬರ್ 1, ಈ ವ್ಯಕ್ತಿ ಜೊತೆ ನಿಮ್ಗೆ ಏನ್ ಒಂದು ಕನೆಕ್ಷನ್ ಇದೆ, ಸೊ ದಟ್ ಈಸ್ ಸಮ್ವೇರ್ ರಿಲೇಟೆಡ್ ಟು ಯುವರ್ ಪಾಸ್ಟ್ ಲೈಫ್. ಓಕೆ, ಅಂಡ್ ಸಾಕಷ್ಟು ಜನ ಯಾರು ಇಲ್ಲಿ ಪೈಲ್ 1 ನ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಕೆಲವರಿಗೆ ಓಕೆ, ಕೆಲವರು ಐ ಡೂ ಫೀಲ್ ಈ ಕನೆಕ್ಷನ್ ಇನ್ನು ನಿಮ್ ಲೈಫಲ್ಲಿ ಒಂಥರ ಈಗಷ್ಟೇ ಹೊಸದಾಗಿ ಶುರು ಆಗಿರುವಂತದ್ದು. ಅಂದ್ರೆ ಈ ವ್ಯಕ್ತಿ ನಿಮಗೆ ತುಂಬಾ ಸಾಕಷ್ಟು ವರ್ಷಗಳಿಂದ, ಅಂದ್ರೆ ಈ ಲೈಫ್ ಟೈಮ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು, ಸಾಕಷ್ಟು ವರ್ಷಗಳಿಂದ ನಿಮ್ಗೆ ಪರಿಚಯ ಇಲ್ದೇನೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಕನೆಕ್ಷನ್ ಅಥವಾ ಒಂದು ಅಟ್ರಾಕ್ಷನ್ ಏನಿದೆ ಅದು ಫೀಲ್ ಆಗಿರುವಂತದ್ದು. ಅಂಡ್ ಸ್ವಲ್ಪ ದಿನಗಳ ಆದ್ರೂ ಕೂಡ ಇಂಟೆನ್ಸಿಟಿ ಏನಿದೆ ಆ ಕನೆಕ್ಷನ್ ಅದು ತುಂಬಾನೇ ಸ್ಟ್ರಾಂಗ್ ಆಗಿರುವಂತದ್ದು. ಓಕೆ, ಅಂಡ್ ನೀವಿಬ್ರು ಕೂಡ ಅದನ್ನ ಫೀಲ್ ಮಾಡ್ತಾ ಇರುವಂತದ್ದು. ಅಂಡ್ 10 of cups ಇದೆ. ಓಕೆ, ಸೊ 10 of cups ಇರೋದ್ರಿಂದ ಐ ಡೂ ಫೀಲ್ ಈ ವ್ಯಕ್ತಿ ಬಂದ ಮೇಲೆ ನೀವು ಕಂಪ್ಲೀಟ್ ಆಗಿ ಅಗೇನ್ 9 of cups ಇಸ್ ಆಲ್ಸೋ ಹಿಯರ್. ಸೊ 10 of cups ಅಲಾಂಗ್ ವಿತ್ ದಟ್ 9 of cups. ಓಕೆ, ಸೊ ಈ ವ್ಯಕ್ತಿ ಬಂದ್ಮೇಲೆ ನೀವಾಗಿಲ್ಲ. ಲುಕ್ ಅಟ್ ದ ವೇ ಈ ವ್ಯಕ್ತಿ ಹೇಗೆ ಇಲ್ಲಿ ಖುಷಿಯಾಗಿ ಅಂತ ಹಾರ್ತಾ ಇದಾರೆ ಅಲ್ವಾ ಗಾಳಿಲಿ. ಓಕೆ, ಕಪ್ಸ್ ಎಲ್ಲಾನು ಹಾರ್ತಾ ಇದೆ, ಇವರು ಕೂಡ ಖುಷಿಯಾಗಿ ಹಾರ್ತಾ ಇರುವಂತದ್ದು. ಸೊ ನೀವು ಕೂಡ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಬಂದ್ಮೇಲೆ ಒಂಥರ ನೀವಾಗಿಲ್ಲ, ಒಂಥರ ಕಂಪ್ಲೀಟ್ಲಿ ಒಂಥರ ಹಿಪ್ನೋಟೈಸ್ಡ್ ಆಗಿರುವಂತದ್ದು ನೀವುನು. ಅಂಡ್ ಸೇಮ್ ಗೋಸ್ ವಿತ್ ದಿಸ್ ಪರ್ಸನ್ ಆಲ್ಸೋ. ಈ ವ್ಯಕ್ತಿನೂ ಕೂಡ ಅವರಾಗಿಲ್ಲ, ಎಲ್ಲೋ ಒಂದ್ ಕಡೆ ಅವ್ರ ಕಂಪ್ಲೀಟ್ ಅವ್ರ ವರ್ಲ್ಡ್ ಒಂಥರ ಶೇಕ್ ಆಗಿರುವಂತದ್ದು, ತುಂಬಾ ಬದಲಾವಣೆಗಳು ಅವ್ರ ಲೈಫಲ್ಲಿ ಆಗ್ತಾ ಇರುವಂತದ್ದು. ಓಕೆ, ಅಂಡ್ 10 of cups ಇರೋದ್ರಿಂದ ದಿಸ್ ಈಸ್ ಸಮ್ವನ್ ನೀವು ಈ ವ್ಯಕ್ತಿ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ, ಅಂದ್ರೆ ಮ್ಯಾರೇಜ್ ಅಥವಾ ಈ ತರ ಒಂದು ಲಾಂಗ್ ಟರ್ಮ್ ಸ್ಟೇಬಲ್ ಕಮಿಟ್ಮೆಂಟ್ ಅಲ್ಲಿ ಎಂಡ್ ಅಪ್ ಆಗ್ತೀರಾ ಫಾರ್ ಶೋರ್. ಓಕೆ, ದಟ್ ಈಸ್ ವಾಟ್ ದ ವೈಬ್ಸ್ ಐ ಆಮ್ ಗೆಟಿಂಗ್, ಬಿಕಾಸ್ 10 of cups ಅಲಾಂಗ್ ವಿತ್ ದಟ್ 9 of cups is also here. Okay, so definitely ಆಗಿ ನಾನು ಹೇಳ್ದೆ ಅಲ್ವಾ, ದಿಸ್ ಇಸ್ ಸಮ್ ಸಾರ್ಟ್ ಆಫ್ ಅ ಸೋಲ್ಮೇಟ್ ಸ್ಪಿರಿಚುವಲ್ ಕನೆಕ್ಷನ್ ಅಂತ. ಸೊ ಡೆಫಿನೆಟ್ ಆಗಿ
ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವಿಬ್ರು ಯು ವಿಲ್ ಎಂಡ್ ಅಪ್ ಮ್ಯಾರಿಂಗ್ ದಿಸ್ ಪರ್ಸನ್ ಅನ್ನೋ ತರ. ಸೊ ಲೆಟ್ಸ್ ಸಿ ಈ ವ್ಯಕ್ತಿ ಅವ್ರ ಮೌನನ ಮುರಿದು ನಿಮ್ ಹತ್ರ ಬರ್ತಾರ, ಈ ಕನೆಕ್ಷನ್ ನಲ್ಲಿ ಏನಾದ್ರೂ ಸಮ್ ಆಕ್ಷನ್ ದೇ ವಿಲ್ ಟೇಕ್ ಏನು ಅನ್ನೋದನ್ನ ಚೆಕ್ ಮಾಡಿ ನೋಡೋಣ ಈಗ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಸ್ವಲ್ಪ ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ಐ ವಿಲ್ ಸಿ. ಅಂಡ್ ಆಲ್ಸೋ ಐ ಡೂ ಫೀಲ್ ನಿಮ್ಮ ಎನರ್ಜೀಸ್ ಕೂಡ ಚೆಕ್ ಮಾಡಬೇಕು ಅನ್ನೋದನ್ನ ಸಂವೇರ್ ಐ ಇಂಟಿಟಿವ್ಲಿ ಪಿಕಿಂಗ್. ಸೊ ನಿಮ್ಮ ಎನರ್ಜೀಸ್ ನ ಕೂಡ ಚೆಕ್ ಮಾಡಿ ನೋಡೋಣ. ಅಂಡ್ ರಿಗಾರ್ಡಿಂಗ್ ಈ ಕನೆಕ್ಷನ್ ಅಲ್ಲಿ ಈ ವ್ಯಕ್ತಿ ನಿಮ್ ಜೊತೆ ಲೈಫ್ ಟೈಮ್ ಅಲ್ಲಿ ಇರ್ತಾರೆ ಏನೋ ಅನ್ನೋದಕ್ಕೆ ಪ್ರೀವಿಯಸ್ ಸ್ಪ್ರೆಡ್ ಅಲ್ಲಿ ಐ ಟೋಲ್ಡ್ ಯು ಮ್ಯಾರೇಜ್ ಕಾರ್ಡ್ ವಾಸ್ ದರ್. ಸೊ ಡೆಫಿನೆಟ್ ಆಗಿ ಸಮ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಈ ವ್ಯಕ್ತಿ ನಿಮ್ಗೆ ಕೊಡುವಂತದ್ದು. ಬಟ್ ಈ ರೀಸೆಂಟ್ ಡೇಸ್ ಅಲ್ಲಿ ಈ ವ್ಯಕ್ತಿ ಏನು ಒಂದು ಮೌನವಾಗಿದ್ದಾರೆ ಅಥವಾ ನಿಮ್ಮಿಬ್ರು ಮಧ್ಯೆ ಏನೊಂದು ಸೈಲೆನ್ಸ್ ಇದೆ ಅಥವಾ ಒಂದು ಸಪರೇಷನ್ ಫೇಸ್ ಇದೆ, ಅದು ಮುಗಿಯುತ್ತಾ ಏನು ಅನ್ನೋದನ್ನ ಈಗ ನಾವು ಚೆಕ್ ಮಾಡಿ ನೋಡೋಣ. ಅಲಾಂಗ್ ವಿತ್ ದಟ್ ನಿಮ್ಮ ಕರೆಂಟ್ ಎನರ್ಜೀಸ್ ನ ಕೂಡ. ಓಕೆ, okay, nice. Two of cups. Oh, fantastic. See, ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆ. ಓಕೆ, ಸೊ ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಐ ಡು ಫೀಲ್ ನೀವು ಒಂಥರ ತುಂಬಾ ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ಈ ಕನೆಕ್ಷನ್ ವಿತ್ ಪಾಸ್ಟ್ ಲೈಫ್ ಕನೆಕ್ಷನ್, ಸಾರಿ ವಿತ್ ಯುವರ್ ಪಾಸ್ಟ್ ಅದರ್ ಕನೆಕ್ಷನ್ಸ್. ಓಕೆ, ಸೊ ನೀವು ಹಳೆ ರಿಲೇಶನ್ಶಿಪ್ಸ್ ಅಲ್ಲಿ ಏನಿದ್ರಿ ಬೇರೆ ವ್ಯಕ್ತಿಗಳ ಜೊತೆ, ಅವ್ರ ಜೊತೆ ನೀವು ಈ ವ್ಯಕ್ತಿನ ಕಂಪೇರ್ ಮಾಡ್ತಾ ಇರೋಂಥದ್ದು. ಅಂದ್ರೆ ಪ್ರೀವಿಯಸ್ ಲೈಫ್ ಅಲ್ಲಿ ಪ್ರೀವಿಯಸ್ ಟೈಮ್ ಅಲ್ಲಿ ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ಅಗೇನ್ ಪ್ರೀವಿಯಸ್ ಲೈಫ್ ಸ್ಟ್ರಾಂಗ್ಲಿ ಐ ಆಮ್ ಫೀಲಿಂಗ್ ಅಗೇನ್ ಹೆರೋಫೆಂಟ್ ಇಸ್ ಆಲ್ಸೋ ಹಿಯರ್. ಇದೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನೋ ತರ. ಎನಿವೇಸ್ ಐ ಕಮ್ ಟು ದಟ್ ಪಾಯಿಂಟ್. ಸೊ ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಐ ಆಮ್ ಫೀಲಿಂಗ್ ಒಂಥರ ನೀವು ತುಂಬಾ ಕಂಪೇರ್ ಮಾಡ್ತಾ ಇದ್ದೀರಾ ದಟ್ ಈ ವ್ಯಕ್ತಿ ಏನ್ ಈಗ ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ವ್ಯಕ್ತಿ ಜೊತೆ ಏನ್ ಯು ಆರ್ ಫೀಲಿಂಗ್ ದಟ್ ಅಟ್ರಾಕ್ಷನ್ ದಟ್ ಪುಲ್ ಇದೆಯಲ್ಲ, ಸೊ ದಿಸ್ ಪರ್ಸನ್ ಇಸ್ ವೆರಿ ಡಿಫ್ರೆಂಟ್ ಅನ್ನೋ ತರ ನಿಮ್ಗೆ ಫೀಲ್ ಆಗ್ತಾ ಇದೆ. ಅಂದ್ರೆ ಪಾಸ್ಟ್ ಅಲ್ಲಿ ಇದ್ದಿದ್ದಂತ ವ್ಯಕ್ತಿ ಆ ತರ ಮಾಡಿದ್ರು, ಹೀಗ್ ಮಾಡಿದ್ರು, ಹಾಗ್ ಮಾಡಿದ್ರು, ಬಟ್ ಈ ಪರ್ಸನ್ ತುಂಬಾ ಒಂಥರ ಡಿಫ್ರೆಂಟ್ ಆಗಿದ್ದಾರೆ. ಇವ್ರು ಆ ತರ ಇಲ್ಲ, ಮುಂಚಿನ ತರ ವ್ಯಕ್ತಿಗಳ ತರ ಅಲ್ಲ ಇವರು. ಹಿ ಇಸ್ ವೆರಿ ಡಿಫ್ರೆಂಟ್ ಅಥವಾ ಶಿ ಇಸ್ ವೆರಿ ಡಿಫ್ರೆಂಟ್ ಅಥವಾ ಶಿ ಇಸ್ ವೆರಿ ಸ್ಪೆಷಲ್ ಅನ್ನೋ ತರ ನಿಮ್ಗೆ ಫೀಲ್ ಆಗ್ತಾ ಇರೋಂಥದ್ದು. ಓಕೆ, and also ಇಲ್ಲಿ two of cups along with that Hierophant is also here. Okay, and along with that Fool card is also here. ಸಮ್ವೇರ್ ನಿಮಗೆ ಗೊತ್ತು ಈ ಕನೆಕ್ಷನ್ ತುಂಬಾ ಒಂಥರ ರಿಸ್ಕಿ ಅನ್ನೋ ತರ ಗೊತ್ತು. ಅಂದ್ರೆ ಈ ಕನೆಕ್ಷನ್ ಅಲ್ಲಿ ನೀವೇನಾದ್ರೂ ಮುಂದುವರೆದ್ರೆ ಇಟ್ಸ್ ಅ ರಿಸ್ಕಿ ಮೂವ್ ಅನ್ನೋದೇ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ. ಬಟ್ ಸ್ಟಿಲ್ ಯು ವಾಂಟ್ ಟು ಟೇಕ್ ದಟ್ ರಿಸ್ಕ್. ಎಲ್ಲೋ ಒಂದ್ ಕಡೆ ಯು ವಾಂಟ್ ಟು ಟೇಕ್ ದಟ್ ಲೀಪ್ ಆಫ್ ಫೇತ್. ಲೆಟ್ ಮಿ ಸಿ ಏನಾಗುತ್ತೆ ನೋಡೇ ಬಿಡೋಣ. ಲೆಟ್ ಮಿ ಗೋ ಅಹೆಡ್ ವಿತ್ ದಿಸ್ ಕನೆಕ್ಷನ್ ಅಥವಾ ಲೆಟ್ ಮಿ ಟೇಕ್ ಅ ಚಾನ್ಸ್ ವಿತ್ ದಿಸ್ ಪರ್ಸನ್. ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಅನ್ನೋ ತರ ನೀವು ಅನ್ಕೊಳ್ತಾ ಇರುವಂತದ್ದು. ಓಕೆ, ಅಂಡ್ ಆಲ್ಸೋ ಹೆರೋಫೆಂಟ್ ಅಲಾಂಗ್ ವಿತ್ ದಟ್ ಟೂ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಾನು ಹೇಳ್ದೆ ಅಲ್ವಾ, ಇಟ್ಸ್ ಅ ವೆರಿ 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 ಸ್ಟ್ರಾಂಗ್ ಸ್ಪಿರಿಚುವಲ್ ಕನೆಕ್ಷನ್. ಅಂಡ್ ಇನ್ ಅವ್ರ ಆಕ್ಷನ್ ವೈಸ್ ಅಂತ ಬಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಸಿ 4 of Swords ಇದೆ. ಸಮ್ವೇರ್ ಯು ವಾಂಟ್ ಟು ಟೇಕ್ ದಟ್ ಲೀಪ್ ಆಫ್ ಫೇತ್ ಆಲ್ಸೋ. ಎಲ್ಲೋ ಒಂದ್ ಕಡೆ ನೀವು ಒಂಥರ ಯು ವಾಂಟ್ ಟು ಗಿವ್ ಇಟ್ ಅ ಟ್ರೈ. ಆ ರಿಸ್ಕ್ ಇದೆ, ಅದರಲ್ಲಿ ಇದ್ರೂ ಕೂಡ ನಾನು ಮುಂದುವರಿಬೇಕು ಅನ್ನೋ ಮನ್ಸು ನಿಮ್ಗಿದೆ. ಬಟ್ ಸ್ಟಿಲ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ದಟ್ ಈ ತರ ಏನಾದ್ರೂ ಈ ಕನೆಕ್ಷನ್ ಅಲ್ಲಿ ಏನಾದ್ರೂ ಸಡನ್ ಆಗಿ ಏನು ವರ್ಕೌಟ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು, ಅಥವಾ ಈ ವ್ಯಕ್ತಿ ನನ್ ಬಿಟ್ಟು ಹೋದ್ರೆ ಏನ್ ಮಾಡೋದು. ಸೊ ಹೀಗೆ ಸಾಕಷ್ಟು ಒಂದು ನೆಗೆಟಿವ್ ಥಿಂಕಿಂಗ್ ನಿಮ್ಗೂ ಕೂಡ ಇದೆ. ಅಂಡ್ ಈ ವ್ಯಕ್ತಿನೂ ಕೂಡ ಸಾಕಷ್ಟು ಒಂದು ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇರುವಂತದ್ದು ದಟ್ ಈ ಕನೆಕ್ಷನ್ ಎಲ್ಲ ಪಾಸಿಬಲ್ ಇಲ್ಲ, ಇದು ಸಾಧ್ಯ ಆಗುತ್ತಾ ಇಲ್ವಾ, ಖಂಡಿತವಾಗ್ಲೂ ಇದು ಬೇಡ, ಇದನ್ನ ಬಿಟ್ಕೊಡೋಣ. ಸೊ ಈ ತರ ಒಂದು ನೆಗೆಟಿವ್ ಥಿಂಕಿಂಗ್ ಇಬ್ರು ಕಡೆಯಿಂದನೂ ಬರ್ತಾ ಇರುವಂತದ್ದು. ಸೊ ಸಮ್ವೇರ್ ದಟ್ ಎನರ್ಜಿ ಶಿಫ್ಟ್ ಆಗೋವರೆಗೂ ಈ ಸಪರೇಷನ್ ಹೀಗೆ ಕಂಟಿನ್ಯೂ ಆಗುವಂತದ್ದು. ಓಕೆ, ಸೊ ಈ ಕನೆಕ್ಷನ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಒಂದು ಸಮಥಿಂಗ್ ಫ್ರೂಟ್ಫುಲ್ ಆಗಿ ಒಂದು ಮುಂದುವರಿಬೇಕು ಅಥವಾ ಸಮ್ ಥಿಂಗ್ ದಟ್ ನೀಡ್ಸ್ ಟು ಹ್ಯಾಪನ್ ಅಥವಾ ನೀವಿಬ್ರು ಒಂದಾಗಬೇಕು, ಆ ತರ ಒಂದು ಏನಾದ್ರೂ ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅನ್ನೋ ತರ ಆಗ್ಬೇಕು ಅಂತಿದ್ರೆ ನಿಮ್ಮ ಎನರ್ಜೀಸ್ ಅಲ್ಲಿ ಫಸ್ಟ್ ನೀವು ಶಿಫ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು, ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗಿರುವಂತದ್ದು. ಸೊ ಆಗಷ್ಟೇ ಈ ವ್ಯಕ್ತಿ ಎನರ್ಜೀಸ್ ಅಲ್ಲೂ ಸಮ್ ಶಿಫ್ಟ್ ಯು ಕ್ಯಾನ್ ಸಿ. ಅಂಡ್ ಏನೋ ಒಂದು ಈ ಕನೆಕ್ಷನ್ ಅಲ್ಲಿ ಒಂದು ಸಮಥಿಂಗ್ ಮೈಟ್ ಹ್ಯಾಪನ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಸ್ ಐ ಟೋಲ್ಡ್ ಮ್ಯಾರೇಜ್ ಕಾರ್ಡ್ ವಾಸ್ ಆಲ್ಸೋ ದೇರ್. ಸೊ ಸಮ್ವೇರ್ ಈ ವ್ಯಕ್ತಿ ಜೊತೆ ನೀವು ಖಂಡಿತವಾಗ್ಲೂ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಥವಾ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ಹೋಗೋದಂತೂ ಖಂಡಿತವಾಗ್ಲೂ. ಓಕೆ, ಸೊ ಇಷ್ಟಾಗಿತ್ತು ನಿಮ್ ರೀಡಿಂಗ್ ಫೈಲ್ ನಂಬರ್ 1. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಇವತ್ತಿನ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಿಮ್ಗೆ ಏನಾದ್ರು ಈ ವಿಡಿಯೋ ರೆಸನೇಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಬಹುದು. ಅಂಡ್ ನಾನು ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಫೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಹಾಗಿದ್ರೆ ಬನ್ನಿ ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ. ಈ ವ್ಯಕ್ತಿ ಜೊತೆ ನೀವೇನಾದ್ರೂ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಒಂದು ಸೈಲೆನ್ಸ್ ಅಥವಾ ಒಂದು ಮೌನ ಇದ್ರೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅವರ ಮೌನನ ಮುರಿದು ನಿಮ್ಮ ಹತ್ರ ಬರ್ತಾರಾ? ನಿಮ್ಮಿಬ್ಬರ ಮಧ್ಯೆ ಮತ್ತೆ ಎಲ್ಲ ಮುಂಚಿನ ತರ ಸರಿ ಹೋಗುತ್ತಾ? ಅಥವಾ ನೀವಿಬ್ರು ಏನಾದ್ರೂ ಶಾಶ್ವತವಾಗಿ ಒಂದಾಗಿರೋ ಹಾಗೆ ಡೆಸ್ಟಿನಿ ಇದೆಯಾ? ಏನು ಇದನ್ನೆಲ್ಲಾನು ಕೂಡ ಇವತ್ತಿನ ರೀಡಿಂಗ್ ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ.
ಅಂಡ್ ನಿಮ್ಗೇನಾದ್ರು ಈ ವಿಡಿಯೋ ರೆಸೊನೇಟ್ ಆಯ್ತು ಅಂತ ಅನ್ಸಿದ್ರೆ ನೀವು ನನ್ನ ಹತ್ರ ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ರೆಫರ್ ಮಾಡಿ ನನ್ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಹಾಗಿದ್ರೆ ಲೆಟ್ಸ್ ಬಿಗಿನ್. ಓಕೆ, ಅಂಡ್ ಯಾವಾಗೆಲ್ಲ ನಾನು ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ ಆದಷ್ಟು ಶಫಲಿಂಗ್ ಪಾರ್ಟ್ ನ ಫಸ್ಟ್ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಶಫಲ್ ಮಾಡಬೇಕಾದ್ರೆಲ್ಲಾನು ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿ. ಅಂಡ್ ಶಫಲಿಂಗ್ ಟೈಮಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ ನ ಟ್ಯಾಪ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಲೆಟ್ಸ್ ಸಿ. ಪ್ಲೀಸ್ ಟೆಲ್ ಮಿ. ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನು ಕೂಡ ನೋಡಬಹುದು ನೀವು. ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ 1 to 3 times. ಓಕೆ, my pile number 2 viewers, specific person means complete ಮಾಡ್ತಾರ. ಹೈ ಪ್ರೀಸ್ಟೆಸ್. ಓಕೆ, ಸೊ ಫಸ್ಟ್ ಕಾರ್ಡ್ ಬಂದು ಹೈ ಪ್ರೀಸ್ಟೆಸ್ ಬಂದಿದೆ ಇಲ್ಲಿ. ಓಕೆ, ಸೊ ಹೈ ಪ್ರೆಸ್ಟೆಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅವರು ನಿಮ್ ಜೊತೆ ಒಂದು ತುಂಬಾ ಇಂಟ್ಯೂಟಿವ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಂತ. ಅಂದ್ರೆ 3D ಲೆವೆಲ್ ಅಲ್ಲಿ ನಾನು ಮಾತಾಡ್ತಾ ಇಲ್ಲ, ಒಂದು 5D ಅಥವಾ ಒಂದು ಎನರ್ಜಿ ಲೆವೆಲ್ ಅಲ್ಲಿ ನೋಡಿದಾಗ ಅವ್ರು ನಿಮ್ ಜೊತೆ ತುಂಬಾ ಎನರ್ಜೆಟಿಕಲಿ ಕನೆಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ. ಅಂಡ್ ಆಲ್ಸೋ ಅವ್ರ ಪ್ರಕಾರ ಐ ಡೂ ಫೀಲ್ ಒಂಥರ ನೀವು ಕೂಡ ಅವ್ರ ಜೊತೆ ಅಷ್ಟೇ ಎನರ್ಜೆಟಿಕಲಿ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋ ಒಂದು ಫೀಲಿಂಗ್, ಬಿಕಾಸ್ ಹೈ ಪ್ರಿಸ್ಟೆಸ್ ಇರೋದ್ರಿಂದ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಈ ವ್ಯಕ್ತಿಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ ಬಗ್ಗೆ ಒಂದು ಡ್ರೀಮ್ ಬಂದಿರುವಂತದ್ದು ಕೂಡ ಇದೆ. ಅಂದ್ರೆ ಒಂದು ಕನ್ಸು ಕೂಡ ಬಿದ್ದಿರುವಂತದ್ದು ಇರಬಹುದು. ಅಂಡ್ ಸಾಕಷ್ಟು ಸಿಂಕ್ರಾನಿಸಿಟೀಸ್ ಅಥವಾ ಒಂದು ಸಾಕಷ್ಟು ಸೈನ್ಸ್ ನ ಕೂಡ ಅವರು ನೋಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬಗ್ಗೆ. ಹಾಗೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅಂದ್ರೆ ಸಾಕಷ್ಟು ಸೈನ್ಸ್ ನ ಯೂನಿವರ್ಸ್ ಇವ್ರಿಗೆ ತೋರಿಸ್ತಾ ಇದೆ. ಸಾಕಷ್ಟು ಸಿಂಕ್ರಾನಿಸಿಟೀಸ್ ನ ಕೂಡ ಈ ವ್ಯಕ್ತಿ ನೋಡ್ತಾ ಇರುವಂತದ್ದು, ಫೀಲ್ ಮಾಡ್ತಾ ಇರುವಂತದ್ದು. ಸೊ ದಟ್ ಅವ್ರಿಗೆಲ್ಲೋ ಒಂದ್ ಕಡೆ ಯೂನಿವರ್ಸ್ ಬೇಕು ಅಂತಾನೆ ಇದನ್ನ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಏನೋ ಒಂದು ಕೆಲವು ಸೈನ್ಸ್ ನ ಪಿಕ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಒಂದು ಯೂನಿವರ್ಸೇ ಈ ಒಂದು ಪ್ಲಾನ್ ಮಾಡಿ ಸಾಕಷ್ಟು ಸೈನ್ಸ್ ನ ಈ ವ್ಯಕ್ತಿ ಮುಂದೆ ತರ್ತಾ ಇರುವಂತದ್ದು ಈ ಕನೆಕ್ಷನ್ ರಿಗಾರ್ಡಿಂಗ್. ಸೊ ಇಲ್ಲಿ ಸೈನ್ಸ್ ಅಂತ ಹೇಳಿದ್ರೆ ಪ್ರಾಬಬ್ಲಿ ಈ ವ್ಯಕ್ತಿಗೆ ಯಾವ್ದೋ ಒಂದು ಸಾಂಗ್ ನ ಕೇಳಿದ್ರೆ ನಿಮ್ಮ ನೆನಪಾಗುವಂತದ್ದು ಇರಬಹುದು, ಅಥವಾ ಯಾರನ್ನಾದ್ರೂ ಯಾವ್ದೋ ಒಂದು ಕಪಲ್ ಹೋಗ್ತಾ ಇದ್ರೆ ಅವ್ರನ್ನ ನೋಡಿದಾಗ ನಿಮ್ಮಿಬ್ರು ಬಗ್ಗೆ ನೆನಪಾಗುವಂತದ್ದು ಇರಬಹುದು, ಅಥವಾ ಇನ್ಯಾರನ್ನೋ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಓಕೆ ಈ ಪೈಲ್ ನಂಬರ್ 2 ತರನೇ ಇದಾರೆ ಅಲ್ವಾ ಇವರು ಇವ್ರು ನೋಡಿದ್ರೆ ಪೈಲ್ ನಂಬರ್ 2 ನೆನಪಾಗ್ತಾ ಇದೆಯಲ್ಲ ಅನ್ನೋ ತರ. ಸೊ ಈ ತರ ಸಾಕಷ್ಟು ಸೈನ್ಸ್ ನ ಇವರು ನೋಡ್ತಾ ಇರುವಂತದ್ದು, ಫೀಲ್ ಮಾಡ್ತಾ ಇರುವಂತದ್ದು. ಅಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ನಿಮ್ ಜೊತೆ ಟೆಲಿಪಥಿಕಲಿ ದೇ ವಾಂಟ್ ಟು ಕಮ್ಯುನಿಕೇಟ್ ಸಮಥಿಂಗ್ ವಿತ್ ಯು. ಓಕೆ, ಏನೋ ಒಂದು ಮೆಸೇಜ್ ಕೊಡ್ಲಿಕ್ಕೋ ಏನೋ ಒಂದನ್ನ ಕಮ್ಯುನಿಕೇಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಟೆಲಿಪಥಿಕಲಿ ಇನ್ ದ ಸೆನ್ಸ್ ಎನರ್ಜೆಟಿಕಲಿ ನಾನು ಹೇಳ್ತಾ ಇರೋದು. ಅವ್ರ ಥಾಟ್ಸ್ ಮೂಲಕ, ಅವ್ರ ಎನರ್ಜೀಸ್ ಮೂಲಕ ನಿಮಗೆ ಸಾಕಷ್ಟು ಒಂದು ಮೆಸೇಜ್ ನ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಂತದ್ದು. ದಟ್ ಐ ಆಮ್ ಮಿಸ್ಸಿಂಗ್ ಅಂತನೋ ಅಥವಾ ನಿಮ್ಮ ನೆನಪು ತುಂಬಾ ಅವ್ರಿಗೆ ಆಗ್ತಾ ಇದೆ ಅನ್ನೋ ತರನೋ ಏನೋ ಈ ವ್ಯಕ್ತಿ ಸಾಕಷ್ಟು ಒಂದು ಸೈನ್ಸ್ ನ ಅಥವಾ ಸಾಕಷ್ಟು ಒಂದು ಮೆಸೇಜ್ಗಳ ಮೂಲಕ ಅಂದ್ರೆ ಎನರ್ಜೆಟಿಕಲಿ ಅಥವಾ ಥಾಟ್ ಲೆವೆಲ್ ಅಲ್ಲಿ ಸಮ್ ಮೆಸೇಜಸ್ ನ ನಿಮ್ಗೆ ಕಳಿಸೋ ಒಂದು ಪ್ರಯತ್ನ ಮಾಡ್ತಾ ಇರೋದು. ಅದ್ರ ಮೂಲಕ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡುವಂತ ಒಂದು ಪ್ರಯತ್ನನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಸಡನ್ ಆಗಿ ನೀವೇನೋ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಕೆಲಸನ, ಸಡನ್ ಆಗಿ ಔಟ್ ಆಫ್ ನೋ ವೇರ್ ಈ ವ್ಯಕ್ತಿಯ ಮುಖ ನಿಮ್ ಮುಂದೆ ಬರುತ್ತೆ ಅಥವಾ ಕಣ್ ಮುಂದೆ ಬರುವಂತದ್ದು, ಅಥವಾ ಎಲ್ಲೋ ಒಂದ್ ಕಡೆ ಯಾರೋ ಹೆಸರು ಏನೋ ಹೇಳ್ತಾರೆ ಅದು ಇವ್ರ ಹೆಸರೇ ಆಗಿರುತ್ತೆ. ಸೊ ಈ ತರ ಎಲ್ಲಾನು ನೀವು ಏನಾದ್ರೂ ಸೈನ್ಸ್ ನ ನೋಡ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ದಿಸ್ ಪರ್ಸನ್ ನಿಮ್ಗೆ ಏನೋ ಒಂದು ಮೆಸೇಜ್ ಕಳಿಸ್ತಾ ಇದಾರೆ ಆ ಟೈಮ್ ಅಲ್ಲಿ ಅಂತ ಅರ್ಥ. ಅಂಡ್ ಆಲ್ಸೋ ಸಪೋಸ್ ಏನಾದ್ರು ಈ ಎಲ್ಲ ಸೈನ್ಸ್ ಅಂಡ್ ಸಿಂಕ್ರಾನಿಸಿಟೀಸ್ ನಿಮ್ಗೆ ಮ್ಯಾಚ್ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಅಂತ ಅಂದ್ರೆ ಡೆಫಿನೆಟ್ ಆಗಿ ಫಾರ್ ಅ ಪರ್ಪಸ್ ಈ ವಿಡಿಯೋ ಇವತ್ತು ನಿಮ್ ಹತ್ರ ಬಂದಿದೆ ಅಂತ ಅರ್ಥ. ಅಂಡ್ ದಿಸ್ ಇಸ್ ಅ ಕನ್ಫರ್ಮೇಶನ್ ದಟ್ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅನ್ನೋ ತರ. ಓಕೆ, ಅಂಡ್ ಹೈ ಪ್ರಿಸ್ಟೆಸ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಐ ಡೂ ಫೀಲ್ ಸಾಕಷ್ಟು ಜನ ಇಲ್ಲಿ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ನಿದ್ದೆ ಮಾಡೋದಕ್ಕೆ ಹೋದಾಗ ಏನೋ ಒಂದ್ ಸ್ವಲ್ಪ ಇರ್ಸ್ಮೂರ್ಸ್ ಆಗುವಂತದ್ದು, ಸಮ್ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ನ ನೀವು ಫೀಲ್ ಮಾಡುವಂತದ್ದು, ಈ ವ್ಯಕ್ತಿ ಬಗ್ಗೆ ನೆನಪ ಮಾಡ್ಕೊಳ್ಳುವಂಥದ್ದು, ಅಥವಾ ಈ ವ್ಯಕ್ತಿ ಬಗ್ಗೆ ಏನೋ ಒಂದು ಸೈನ್ಸ್ ಅಥವಾ ಒಂದು ಕನ್ಸುಗಳನ್ನ ಕಾಣುವಂಥದ್ದು ಇರ್ಬೋದು. ಸೊ ಸಡನ್ ಆಗಿ ಔಟ್ ಆಫ್ ನೋವರ್ ಎಚ್ಚರ ಆಗುವಂಥದ್ದು ಮಧ್ಯರಾತ್ರಿ. ಸೊ ಈ ತರ ಏನಾದ್ರೂ ಆಗ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ಅಂತ ಟೈಮಲ್ಲಿ ಈ ವ್ಯಕ್ತಿ ಕೂಡ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಬಿಕಾಸ್ ಯು ಆರ್ ಎನರ್ಜೆಟಿಕಲಿ ವೆರಿ ವೆರಿ ಮಚ್ ಕನೆಕ್ಟೆಡ್, ತುಂಬಾನೇ ವೆರಿ ಮಚ್ ಕನೆಕ್ಟೆಡ್ ನೀವಿಬ್ರು ಎನರ್ಜಿ ವೈಸ್ ಅಲ್ಲಿ. ಎನರ್ಜಿ ಅಂದ್ರೆ 5D ವರ್ಲ್ಡ್ ಅಲ್ಲಿ ಸಾಕಷ್ಟು ಒಂದು ನಿಮ್ಮಿಬ್ರು ಮಧ್ಯೆ ಒಂದು ಕಮ್ಯುನಿಕೇಶನ್ ಟೆಲಿಪಥಿಕಲಿ ಒಂದು ನೀವಂತರ ಯು ಬೋತ್ ಆರ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ಸೊ ಹಾಗಾಗಿ ಈ ವ್ಯಕ್ತಿ ಆ ಟೈಮಲ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಿಮ್ಗೂ ಅದೇ ಟೈಮಲ್ಲಿ ಅವ್ರ ಬಗ್ಗೆ ಯೋಚನೆ ಬರುವಂತದ್ದು, ಅವ್ರ ಬಗ್ಗೆ ಥಾಟ್ಸ್ ಬರುವಂತದ್ದು ಕೂಡ ಆಗುತ್ತೆ. ಓಕೆ, ಸೊ ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ನೋಡೋಣ. ಲೆಟ್ಸ್ ಸಿ ವಾಟ್ ಇಸ್ ದಿಸ್, ವೈ ಇಸ್ ದಿಸ್ ಹ್ಯಾಪನಿಂಗ್, ಅಥವಾ ಏನು ಇನ್ನೂ ಒಂದು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗೋಣ ಈ ರೀಡಿಂಗ್ ಅಲ್ಲಿ. ಓಕೆ,
let's see, universe, please tell me. Okay, Wheel of Fortune. Okay, so back to back two major arcanas nim reading alli barta iradu. This is the second major arcana. Okay, Wheel of Fortune and High Priestess. High Priestess is also a major arcana, and again Wheel kuda ಒಂದು major arcana ಬಂದಿರುವಂತದ್ದು. Back to back, two major arcanas in your reading pile number 2. Okay, fine. So some shift is happening in this person's energy. Since back to back ಎರಡು ಮೇಜರ್ ಅರ್ಖಾನ ಬಂದಿರೋದ್ರಿಂದ there is some shift ಪ್ಲಸ್ ವೀಲೇ ಬಂದಿದೆ ಅದರಲ್ಲೂ. ಓಕೆ, ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ಏನೋ ಒಂದು ಶಿಫ್ಟ್ ಆಗ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಈ ಕನೆಕ್ಷನ್ ರಿಗಾರ್ಡಿಂಗ್. ಓಕೆ, ಅವ್ರು ಏನೋ ಒಂದು ಸಾಕಷ್ಟು ಮುಂಚೆ ಎಲ್ಲ ಬಾದರ್ ಮಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ತುಂಬಾ ಒಂಥರ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು, ಅವ್ರಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಈ ಕನೆಕ್ಷನ್ ರಿಗಾರ್ಡಿಂಗ್. ಬಟ್ ನೌ ದ ಟೇಬಲ್ಸ್ ಆರ್ ಟರ್ನಿಂಗ್ ಅರೌಂಡ್. ಸಮ್ವೇರ್ ಖಂಡಿತವಾಗ್ಲೂ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗ್ತಾ ಇರುವಂತದ್ದು. ಅಂಡ್ ಸ್ಪೆಷಲಿ ಈ ಒಂದು ಜನವರಿ ಮಂತ್ ಏನಿದೆ, ಈ ಒಂದು ಲಾಸ್ಟ್ ಜನವರಿ ಮಂತ್ ಏನಿದೆ, ಆ ಮಂತ್ ಅಲ್ಲಿ ಕೆಲವು ಸಾಕಷ್ಟು ಜನಗಳಿಗೆ ಈ ಕನೆಕ್ಷನ್ ಅಲ್ಲಿ ಒಂದು ಶಿಫ್ಟ್ ನ ನೋಡಿರುವಂತದ್ದು. ಸ್ಪೆಷಲಿ ಆಫ್ಟರ್ 2 weeks. ಓಕೆ, ಜನವರಿ ಮಂತ್ ಅಲ್ಲಿ 2 weeks ಆದ ನಂತರ, 2 ವಾರಗಳ ನಂತರ ಸಮ್ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗಿರುವಂತದ್ದು ಈ ಕನೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಫಾರ್ ಸಮ್ ಆಫ್ ಯು. ಓಕೆ, ಬಟ್ ಡೆಫಿನೆಟ್ಲಿ ಈ ವ್ಯಕ್ತಿಯ ಕನೆಕ್ಷನ್ ಅಲ್ಲಿ ಸಾಕಷ್ಟೊಂದು ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತದ್ದು. ಅಂಡ್ ವೀಲ್ ಅಲಾಂಗ್ ವಿತ್ ದಟ್ ಹೈ ಪ್ರೀಸ್ಟೆಸ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಹೆಂಗೆ ಅಂತ ಅಂದ್ರೆ, ಇವಾಗ ನಾವು ಸಾಕಷ್ಟು ಒಂದು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ. ಅಂದ್ರೆ ಮುಂಚೆ ಎಲ್ಲ ನೀವು ಸಾಕಷ್ಟು ಈ ಕನೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರಿ, ಸಾಕಷ್ಟು ಒಂದು ರಿಸರ್ಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ. ದಟ್ ಯಾರು ಈ ವ್ಯಕ್ತಿ, ಯಾಕೆ ನನ್ನ ಲೈಫಲ್ಲಿ ಬಂದ್ರು, ಯಾವ ತರಹದ ಕನೆಕ್ಷನ್ ಇದು, ಯಾಕೆ ಈ ತರ ಎಲ್ಲ ನನ್ಗೆ ಇಷ್ಟೊಂದು ತಲೆ ಕೆಡಿಸ್ತಾ ಇದೆ. ಸೊ ಈ ತರ ಎಲ್ಲ ನೀವು ಇದ್ರ ಬಗ್ಗೆ ಇನ್ನು ಹೆಚ್ಚು ಒಂದು ರಿಸರ್ಚ್ ಮಾಡಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡ್ತಾ ಇದ್ರಿ, ಈ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಅಥವಾ ಅವ್ರ ಜೊತೆ ಇರೋ ಒಂದು ಬಾಂಡ್ ಅಥವಾ ಒಂದು ಕನೆಕ್ಷನ್ ಬಗ್ಗೆ ಆಗಿರ್ಬೋದು. ಬಟ್ ನಾವು ದ ಟೇಬಲ್ಸ್ ಆರ್ ಟರ್ನಿಂಗ್ ಅರೌಂಡ್. ನಾನು ಹೇಳ್ದೆ ಅಲ್ವಾ ಆಗ್ಲೂ, ನಾವು ಈ ವ್ಯಕ್ತಿ ಅದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದೇ ಆರ್ ಟ್ರೈಂಗ್ ಟು ರಿಸರ್ಚ್ ಮೋರ್ ಆನ್ ದಿಸ್ ಕನೆಕ್ಷನ್ ಅಂಡ್ ನಿಮ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ತಿಳ್ಕೊಳ್ಳುವಂಥದ್ದು, ಅಥವಾ ಈ ಕನೆಕ್ಷನ್ ಅವ್ರ ಲೈಫಲ್ಲಿ ಯಾಕೆ ಇಷ್ಟೊಂದು ಬಾದರ್ ಮಾಡ್ತಾ ಇದೆ, ಏನ್ ರೋಲ್ ಪ್ಲೇ ಮಾಡ್ತಾ ಇದೆ ಈ ಕನೆಕ್ಷನ್, ಅವ್ರಿಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ತಾ ಇದೆ ಅನ್ನೋದನ್ನ ಈ ವ್ಯಕ್ತಿ ಇವಾಗ ಅದ್ರ ಬಗ್ಗೆ ಹೆಚ್ಚು ರಿಸರ್ಚ್ ಮಾಡ್ತಾ ಇರುವಂತದ್ದು. ಓಕೆ, ಎಲ್ಲೋ ಒಂದ್ ಕಡೆ ಇವಾಗ ಒಂಥರ ಎನರ್ಜಿ ಮುಂಚೆ ನಿಮ್ಮಲ್ಲಿ ಏನಿತ್ತು ಅದು ಈ ವ್ಯಕ್ತಿ ಇವಾಗ ಫೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇವಾಗ ತುಂಬಾ ಕಾಮ್ ಆಗಿದ್ದೀರಾ, ಗ್ರೌಂಡೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಇವಾಗ ತುಂಬಾ ಹೈಪರ್ ಆಗಿರುವಂತದ್ದು. ಸಮ್ವೇರ್ ಒಂಥರ ಈ ವ್ಯಕ್ತಿ ಸ್ವಲ್ಪ ಎಮೋಷನಲ್ ಆಗಿದ್ದಾರೆ ಇವಾಗ. ಅಂಡ್ ನಾನು ಹೇಳ್ದಂಗೆ ಸಾಕಷ್ಟು ಒಂಥರ ನಿಮ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರುವಂತದ್ದು. ಏನಕ್ಕೆ ಈ ಕನೆಕ್ಷನ್ ಅವ್ರ ಲೈಫಲ್ಲಿ ಬಂತು, ಯಾಕೆ ಅವ್ರು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದಾರೆ ಈ ಕನೆಕ್ಷನ್ ಬಗ್ಗೆ, ಯಾಕೆ ಇಷ್ಟೊಂದು ಬಾದರ್ ಮಾಡ್ತಾ ಇದೆ ಈ ಕನೆಕ್ಷನ್ ಅವ್ರ ಲೈಫಲ್ಲಿ ಅನ್ನೋದನ್ನೆಲ್ಲ ಅವ್ರು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ವೀಲ್ ಆಫ್ ಫಾರ್ಚೂನ್ ಅಲಾಂಗ್ ವಿತ್ ದಟ್ ಹೈ ಪ್ರೀಸ್ಟೆಸ್ ಇರೋದ್ರಿಂದ ಡೆಫಿನೆಟ್ ಆಗಿ ದೇರ್ ಇಸ್ ಸಮ್ ಶಿಫ್ಟ್ ಈ ವ್ಯಕ್ತಿಯ ಒಂದು ಲೈಫಲ್ಲಿ ಅಥವಾ ಈ ಕನೆಕ್ಷನ್ ರಿಗಾರ್ಡಿಂಗ್ ಆಗ್ತಾ ಇರುವಂತದ್ದು. ಸೊ ಹಾಗಿದ್ರೆ ನೋಡೋಣ ಏನಕ್ಕೆ ಈ ವ್ಯಕ್ತಿಯಲ್ಲಿ ಅಂತ ಶಿಫ್ಟ್ ಆಗ್ತಾ ಇದೆ, ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ಏನಪ್ಪಾ ಅಷ್ಟೊಂದು ಶಿಫ್ಟ್ ಆಗ್ತಾ ಇರುವಂತದ್ದು, ಇದಕ್ಕೆಲ್ಲ ಕಾರಣ ಏನು. ಸೊ ಏನು ಅನ್ನೋದನ್ನ ಇನ್ನೂ ಒಂದೆರಡು ಕಾರ್ಡ್ಸ್ ನಾನು ಪುಲ್ ಔಟ್ ಮಾಡಿ ಇನ್ನೂ ಒಂದು ಡೀಟೇಲ್ ಆಗಿ ಹೋಗಿ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಲೆಟ್ ಸಿ ಏನಕ್ಕೆ ಈ ತರ ಈ ವ್ಯಕ್ತಿ ಇಷ್ಟೊಂದು ಬದಲಾಗ್ತಾ ಇದಾರೆ, ಅವ್ರ ಎನರ್ಜೀಸ್ ಅಲ್ಲಿ ಕನೆಕ್ಷನ್ ಅಲ್ಲಿ ಏನು ಅಂತ ಶಿಫ್ಟ್ ಈ ವ್ಯಕ್ತಿ ಫೇಸ್ ಮಾಡ್ತಾ ಇರೋದು ಅನ್ನೋದನ್ನ ನೋಡೋಣ. ಓಕೆ, ಬಟ್ ಸಮ್ ಮೇಜರ್ ಶಿಫ್ಟ್ ಇಸ್ ಹ್ಯಾಪನಿಂಗ್ ಡೆಫಿನೆಟ್ಲಿ ಆ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ. ದಟ್ ಈಸ್ ವಾಟ್ ದ ಎನರ್ಜೀಸ್ ನಾನು ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇರುವಂತದ್ದು. ಓಕೆ, ದ ಟೇಬಲ್ಸ್ ಆರ್ ಟರ್ನಿಂಗ್ ಅರೌಂಡ್ ಫಾರ್ ಶೋರ್. ನಾವು ಮುಂಚೆ ಇದ್ದಂಗೆ ಈ ವ್ಯಕ್ತಿ ಇಲ್ಲ, ಬಟ್ ಅಂತ ಶಿಫ್ಟ್ ಏನು ಅನ್ನೋದನ್ನ ಕ್ಲಾರಿಫೈ ಮಾಡಿ ನೋಡ್ಕೊಳ್ಳೋಣ. ಒಂದೆರಡು ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ. ಓಕೆ, 4 of Pentacles. ಓಕೆ, ಬ್ಯೂಟಿಫುಲ್. ಸಿ 4 of Pentacles ಬಂದಿರೋದ್ರಿಂದ ಏನಕ್ಕೆ ಈ ವ್ಯಕ್ತಿ ಅಷ್ಟೊಂದು ಚೇಂಜ್ ಆಗ್ತಾ ಇದಾರೆ, ಈ ವ್ಯಕ್ತಿಯಲ್ಲಿ ಯಾಕೆ ಅಂತ ಒಂದು ಶಿಫ್ಟ್ ಅನ್ನ ನೋಡ್ತಾ ಇರೋದು ಅಂತ ಅಂದ್ರೆ, ನೀವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಗ್ರೌಂಡೆಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಎನರ್ಜೀಸ್ ತುಂಬಾ ಗ್ರೌಂಡೆಡ್ ಆಗಿದೆ, ನೀವು ತುಂಬಾ ಒಂಥರ ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ. ಯು ಆರ್ ಬಿಕಮಿಂಗ್ ಏನ್ ಹೇಳ್ತಾರೆ ದ ಗುಡ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಬೆಸ್ಟ್ ವರ್ಷನ್ ಏನಿದೆ, ನಿಮ್ಮ ಒಂದು ಗುಡ್ ವರ್ಷನ್ ಏನಿದೆ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ. ಅಂಡ್ ಯು ಆರ್ ಬಿಕಮಿಂಗ್ ದಟ್ ಪರ್ಸನ್. ಎಲ್ಲೋ ಒಂದ್ ಕಡೆ ನಿಮ್ ಎನರ್ಜೀಸ್ ತುಂಬಾ ಅಥವಾ ನಿಮ್ ಒಂದು ಆರಾ ಏನಿದೆ ಅದು ತುಂಬಾ ಒಂಥರ ಶೈನ್ ಆಗ್ತಾ ಇರುವಂತದ್ದು, ಬ್ರೈಟ್ ಆಗ್ತಾ ಇರುವಂತದ್ದು, ಅಂಡ್ ತುಂಬಾ ಗ್ಲೋ ಅಪ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಬಿಕಾಸ್ 4 of Pentacles, ಲುಕ್ ಅಟ್ ದ ವೇ ಈ ವ್ಯಕ್ತಿ ಇಲ್ಲಿ ಈ ಲೇಡಿ ನೋಡಿ ಹೆಂಗೆ ಒಂಥರ ಒಂದು ಏನ್ ಆಟಿಟ್ಯೂಡ್ ಇದೆ, ಆಟಿಟ್ಯೂಡ್ ಅಂತಾರೆ ಡೋಂಟ್ ಕೇರ್ ಅನ್ನೋ ಒಂದು ಆಟಿಟ್ಯೂಡ್, ಡೋಂಟ್ ಬಾದರ್ ಅನ್ನೋ ತರ ಆಟಿಟ್ಯೂಡ್ ಅಲ್ವಾ. ಲುಕ್ ಅಟ್ ದ ವೇ ಶಿ ಇಸ್
ಆ ಪೆಂಟಿಕಲ್ಸ್ ನ ಹಿಡ್ಕೊಂಡಿದ್ದಾರೆ, ಬಟ್ ಆ ಸೈಡ್ ಆರಾಮ್ಸೆ ಅವ್ರು ತಿರ್ಕೊಂಡಿರುವಂತದ್ದು. ಸೊ ನೀವು ಕೂಡ ತುಂಬಾನೇ ಒಂಥರ ಸೆಲ್ಫ್ ಫೋಕಸ್ಡ್ ಆಗಿದ್ದೀರಾ. ಮೇ ಬಿ ಹೆಚ್ಚು ನಿಮ್ಮ ಮೇಲೆ ನೀವು ಗಮನ ಹರಿಸ್ಕೊಳ್ತಾ ಇರುವಂತದ್ದು. ಸಮ್ ಗ್ಲೋ ಅಪ್ ಒಂಥರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿದ್ದೀರಾ. ಅಂಡ್ ಬ್ಯೂಟಿ ಅಂತ ಹೇಳಿದಾಗ ನಾನು ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಎಕ್ಸ್ಟರ್ನಲ್ ಬ್ಯೂಟಿಯ ಒಟ್ಟಿಗೆ ನಿಮ್ಮ ಇಂಟರ್ನಲ್ ಬ್ಯೂಟಿ ಏನಿದೆ, ಆ ಇಂಟರ್ನಲ್ ಎನರ್ಜೀಸ್ ಏನಿದೆ ಅದರಲ್ಲೂ ಕೂಡ ತುಂಬಾನೇ ಶಿಫ್ಟ್ ಆಗಿರುವಂತದ್ದು. ಓಕೆ, ಒಂಥರ ನೀವು ಹೆಂಗೆ ಅಂತಂದ್ರೆ ಇವಾಗ ಒಂಥರ ಈ ವ್ಯಕ್ತಿಯಿಂದ ಅಥವಾ ಈ ಕನೆಕ್ಷನ್ ಇಂದ ತುಂಬಾ ಡಿಟ್ಯಾಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅಂಡ್ ಈ ವ್ಯಕ್ತಿ ನೀವು ಒಂದು ಏನ್ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅಥವಾ ಏನ್ ಒಂದು ಮೂವ್ ಆನ್ ಆಗ್ತಾ ಇದ್ದೀರಾ ಅದನ್ನ ದೇ ಕ್ಯಾನ್ ಫೀಲ್ ಇಟ್. ಓಕೆ, ಆ ಮೂವಿಂಗ್ ಆನ್ ಎನರ್ಜಿ ಏನಿದೆ, ಈ ವ್ಯಕ್ತಿಯಿಂದ ಡಿಟ್ಯಾಚ್ ಆಗ್ತಾ ಇರೋ ಒಂದು ಎನರ್ಜೀಸ್ ಏನಿದೆ ಅದನ್ನ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರುವಂತದ್ದು. ಅಂಡ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ನೀವು ಒಂಥರ ಹೇಗೆ ಒಂಥರ ಇಷ್ಟೊಂದು ಚೇಂಜ್ ಆಗ್ತಾ ಇದ್ದೀರಾ ಅನ್ನೋದು ತುಂಬಾ ತಲೆ ಕೆಡಿಸ್ತಾ ಇರುವಂತದ್ದು. ಓಕೆ, ದೇ ಕ್ಯಾನ್ ಫೀಲ್ ದಟ್ ಒಂಥರ ಒಂದು ಇಂಡಿಪೆಂಡೆಂಟ್ ಎನರ್ಜಿ ನೀವು ಇವಾಗ ಏನ್ ಆ ಒಂದು ಎನರ್ಜಿ ಕ್ಯಾರಿ ಮಾಡ್ತಾ ಇದ್ದೀರಲ್ಲ, ನಿಮ್ಮಷ್ಟಕ್ಕೆ ನೀವಿರುವಂತದ್ದು, ನಿಮ್ಮ ಖುಷಿಯ ಮೇಲೆ ನೀವು ಹೆಚ್ಚು ಗಮನ ಕೊಡುವಂತದ್ದು, ಆ ಒಂದು ಇಂಡಿಪೆಂಡೆಂಟ್ ಎನರ್ಜೀಸ್ ಏನಿದೆಯಲ್ಲ ಆ ಒಂದು ಶಿಫ್ಟ್ ನ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರುವಂತದ್ದು. ಅಂಡ್ ದ ಮೋರ್ ಯು ಆರ್ ಬಿಕಮಿಂಗ್ ಬ್ಯೂಟಿಫುಲ್, ನೀವು ಒಂಥರ ನಿಮ್ಮ ಆರಾ ಅಥವಾ ನಿಮ್ಮ ಒಂದು ಎನರ್ಜೀಸ್ ಏನೊಂದು ಸ್ಟ್ರಾಂಗ್ ಅಥವಾ ಒಂದು ಬ್ಯೂಟಿಫುಲ್ ಆಗ್ತಾ ಇದೆ ಅದನ್ನ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಶಿಫ್ಟ್ ಆಗಿರುವಂತ ಈ ಒಂದು ಎನರ್ಜೀಸ್ ಏನಿದೆ ಇದನ್ನ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರೋದ್ರಿಂದ ಅವರ ಎನರ್ಜೀಸ್ ಅಲ್ಲೂ ಒಂದು ಮೇಜರ್ ಶಿಫ್ಟ್ ಆಗ್ತಾ ಇರುವಂತದ್ದು ರೈಟ್ ನೌ. ಓಕೆ, ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ನಾವು ಎಷ್ಟು ಸೆಲ್ಫ್ ಸೆಂಟರ್ಡ್ ಆಗ್ತೀವಿ, ಎಷ್ಟು ಒಂಥರ ಸೆಲ್ಫ್ ಫೋಕಸ್ಡ್ ಆಗ್ತೀವಿ, ಅಷ್ಟು ನಾವು ಬೇರೆ ವ್ಯಕ್ತಿನ ಅಥವಾ ಬೇರೆ ವ್ಯಕ್ತಿಯ ಒಂದು ಎನರ್ಜೀಸ್ ಅಲ್ಲೂ ನಾವು ಚೇಂಜಸ್ ನ ನಾವು ಆಟೋಮೆಟಿಕ್ ಆಗಿ ನೋಡ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ಇವಾಗ ಈ ವ್ಯಕ್ತಿಯ ಒಂದು ಲೈಫ್ ಅಲ್ಲಿ ಈ ವ್ಯಕ್ತಿಯ ಒಂದು ಎನರ್ಜೀಸ್ ನಲ್ಲೂ ಕೂಡ ಆಗ್ತಾ ಇರುವಂತದ್ದು. ಓಕೆ, ನೀವ್ ಹೆಂಗಾಗಿದ್ದೀರಾ ಅಂತ ಅಂದ್ರೆ ಇವಾಗ ನಾನ್ ಖುಷಿಯಾಗಿರ್ತೀನಿ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇರ್ತಾರೋ ಇಲ್ವೋ, ಬಟ್ ನಾನ್ ಆರಾಮಕ್ಕೆ ಇರ್ತೀನಿ. ಈ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ರೂ ನನಗೆ ಖುಷಿ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ ಅಂದ್ರೂ ಐ ಆಮ್ ಹ್ಯಾಪಿ ಅನ್ನೋ ತರ ಆ ಒಂದು ಎನರ್ಜೀಸ್ ಅಲ್ಲಿ, ಆ ಒಂದು ಗ್ರೌಂಡಿಂಗ್ ಎನರ್ಜೀಸ್ ಅಲ್ಲಿ ನೀವು ಇರುವಂತದ್ದು. ಅಂಡ್ ಈ ವ್ಯಕ್ತಿಗೆ ಅದೊಂಥರ ತುಂಬಾ ಬಾದರ್ ಮಾಡ್ತಾ ಇದೆ. ಓಕೆ, ಅಂಡ್ ಲಾಟ್ ಆಫ್ ಫ್ಯಾಂಟಸೀಸ್ ಇಸ್ ಗೋಯಿಂಗ್ ಆನ್. ಈ ವ್ಯಕ್ತಿ ತುಂಬಾನೇ ಒಂದು ಫ್ಯಾಂಟಸೀಸ್ ನ ನಿಮ್ ಬಗ್ಗೆ ಒಂದು ಹಗ್ಲಗನ್ಸು ಅನ್ನೋದಕ್ಕಿಂತ ಒಂಥರ ಸಾಕಷ್ಟು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರುವಂತದ್ದು ಈ ಕನೆಕ್ಷನ್ ರಿಗಾರ್ಡಿಂಗ್ ಅಥವಾ ನಿಮ್ ರಿಗಾರ್ಡಿಂಗ್. ಅಂಡ್ ಸ್ಪೆಷಲಿ ಅದು ನೈಟ್ ಟೈಮ್ ಅಲ್ಲಿ ಆಗ್ತಾ ಇರುವಂತದ್ದು. ಓಕೆ, ನೈಟ್ ಟೈಮ್ ಅಲ್ಲಿ ಹೆವಿಯಾಗಿ ಈ ವ್ಯಕ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು. ನಾನು ಆಗ್ಲೂ ಕೂಡ ಹೇಳ್ದೆ, ಸಪೋಸ್ ನಿಮಗೇನಾದ್ರೂ ಸರಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ದೆನ್ ಡೆಫಿನೆಟ್ಲಿ ಈ ವ್ಯಕ್ತಿ ಈ ನಿಮ್ಮ ಬಗ್ಗೆ ತುಂಬಾ ಎಕ್ಸೆಸಿವ್ ಆಗಿ ಯೋಚನೆ ಮಾಡ್ತಾ ಇರುವಂತದ್ದು. ಅಂಡ್ ನೈಟ್ ಟೈಮ್ ಅಲ್ಲೇ ಸ್ಪೆಷಲಿ. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಒಂಥರ ಹೆಚ್ಚು ಕ್ಯೂರಿಯಾಸಿಟಿ ಇವಾಗ. ಓಕೆ, ನಿಮ್ ಬಗ್ಗೆ ಏನ್ ನಡೀತಾ ಇದೆ ನಿಮ್ ಲೈಫ್ ಅಲ್ಲಿ, ನಿಮ್ ಬಗ್ಗೆ ಏನು ಹೆಚ್ಚು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಬಹುದು ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಕೂಡ ಈ ವ್ಯಕ್ತಿ ತುಂಬಾ ಎಕ್ಸೆಸಿವ್ ಆಗಿ ಚೆಕ್ ಮಾಡ್ತಾ ಇರುವಂತದ್ದು. ಅಂದ್ರೆ ಹೆವಿಲಿ ದೇ ಆರ್ ಸ್ಟಾಕಿಂಗ್ ಯು ಆನ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ. ಬಿಕಾಸ್ ಅವ್ರಿಗೆ ಒಂಥರ ಕ್ಯೂರಿಯಾಸಿಟಿ ಏನಾಗ್ತಾ ಇದೆ ಫೈಲ್ ನಂಬರ್ 2 ಲೈಫ್ ಅಲ್ಲಿ ಏನಂತ ಒಂದು ಶಿಫ್ಟ್ ಆಗ್ತಾ ಇದೆ ಅನ್ನೋ ತರ. ಅಂಡ್ ಆಲ್ಸೋ ದೇ ವಾಂಟ್ ಟು ಅಪ್ರೋಚ್ ಯು. ಓಕೆ, ನಿಮ್ ಹತ್ರ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿ ಏನೋ ಒಂದು ಸ್ಟೇಬಲ್ ಆಗಿ ಒಂದು ರಿಲೇಶನ್ಶಿಪ್ ನ ಒಂದು ಕಮಿಟ್ಮೆಂಟ್ ನ ಕೊಡೋ ಒಂದು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಬಟ್ ಮುಂಚೆ ಎಲ್ಲಾನು ಹಿಂಗೆ ಅಂತ ಅಂದ್ರೆ ತುಂಬಾ ಸೈಲೆಂಟ್ ಆಗಿದ್ರು ಈ ವ್ಯಕ್ತಿ. ಮುಂಚೆನೂ ಕೂಡ ದೇ ಹ್ಯಾವ್ ಲೆಫ್ಟ್ ಯು ಅನ್ಕ್ಲಿಯರ್. ಒಂಥರ ತುಂಬಾ ಒಂದು ಯಾವುದನ್ನೇ ಈ ಕನೆಕ್ಷನ್ ಅಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ದಟ್ ಇಷ್ಟ ಅಂತಾನೂ ಹೇಳ್ಕೊಂಡಿಲ್ಲ, ಇಷ್ಟ ಇಲ್ಲ ಅನ್ನೋ ತರನು ತೋರಿಸ್ಕೊಂತಾ ಇರ್ಲಿಲ್ಲ. ಸೊ ಹಾಗಾಗಿ ನಿಮ್ಗೂ ಕೂಡ ಏನೋ ಒಂದು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಈ ವ್ಯಕ್ತಿಯ ಕಡೆಯಿಂದ. ಬಟ್ ನಾವ್ ಅಂಡ್ ಆಲ್ಸೋ ನನಗನ್ಸೋ ಪ್ರಕಾರ ಮುಂಚೆ ಎಲ್ಲ ನೀವು ತುಂಬಾನೇ ಒಂಥರ ತೋರಿಸ್ಕೊಂಡಿದ್ದೀರಾ ದಟ್ ನನಗೆ ನೀವಂದ್ರೆ ಇಷ್ಟ, ದಟ್ ಐ ವಾಂಟ್ ಯು, ಅಥವಾ ನನಗೆ ನಿಮ್ ಮೇಲೆ ಫೀಲಿಂಗ್ಸ್ ಇದೆ, ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅನ್ನೋ ತರ ನೀವು ಹೇಳ್ಕೊಂಡಿದ್ದೀರಾ, ತೋರಿಸ್ಕೊಂಡಿದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ತುಂಬಾ ಸೈಲೆಂಟ್ ಆಗಿದ್ರು ಅವಾಗೆಲ್ಲ. ಇವರ ಬಿಹೇವಿಯರ್ ಹೆಂಗಪ್ಪ ಅಂತ ಅಂದ್ರೆ, ನಿನಗೆ ನನ್ ಕಂಡ್ರೆ ಇಷ್ಟ ಅಂದ್ರೆ ಇಫ್ ಯು ವಾಂಟ್ ಮೀ ಯು ಜಸ್ಟ್ ರೀಡ್ ಮೀ, ಇಫ್ ಯು ವಾಂಟ್ ಮೀ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೀನಾಗೆ ನೀನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡು, ನೀನಾಗೆ ನೀನು ಅದನ್ನ ನನ್ನ ಫೀಲಿಂಗ್ಸ್ ಏನ್ ನಾನು ವಾಟ್ ಐ ಆಮ್ ಫೀಲಿಂಗ್ ಫಾರ್ ಯು ಅದನ್ನ ನೀನಾಗೆ ನೀನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡು. ನಾನಂತೂ ಹೇಳ್ಕೊಳ್ಳಲ್ಲ, ನಾನಂತೂ ಏನು ಎಕ್ಸ್ಪ್ರೆಸ್ ಮಾಡಲ್ಲ, ನಿನಗೇನಾದ್ರೂ ಬೇಕಾ ನೀನೇ ಅದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡು. ಸೊ ಆ ತರ ಒಂದು ಎನರ್ಜೀಸ್ ಈ ವ್ಯಕ್ತಿನಲ್ಲಿ ಇತ್ತು ಮುಂಚೆ ಎಲ್ಲ. ಬಟ್ ದ ಮೊಮೆಂಟ್ ಯು ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಗ್ರೌಂಡೆಡ್ ಅಲ್ಲ, ಇವರು ಇವಾಗ ನಿಮ್ನ ಅಪ್ರೋಚ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಸಾಕಷ್ಟು ಹಾರ್ನ್ ಕೂಡ ಕೇಳಿಸ್ತಾ ಇದೆ ಹೊರಗಡೆ. ಡೆಫಿನೆಟ್ ಆಗಿ ಐ ಡೂ ಫೀಲ್ ಈ ವ್ಯಕ್ತಿ ನಿಮ್ ಜೊತೆ ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನನ ಮಾಡ್ತಾ ಇರುವಂತದ್ದು, ನಿಮ್ನ ಅಪ್ರೋಚ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಅಂಡ್ ಅದಕ್ಕೋಸ್ಕರ ಏನೇನ್ ಪ್ರಿಪರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಲೈಕ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಕಾನ್ಸ್ಟೆಂಟ್ ಆಗಿ ಸ್ಟಾಕ್ ಮಾಡುವಂತದ್ದಾಗಿರ್ಬೋದು, ಅಥವಾ ಇವ್ರ ಹತ್ರ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಮೇ ಬಿ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕನೋ ಅಥವಾ ಮ್ಯೂಚುವಲ್ ಕಲೀಗ್ಸ್ ಮೂಲಕನೋ ಅಥವಾ ನಿಮ್ಮ ಯಾವ್ದಾದ್ರು ಕಸಿನ್ಸ್ ಮೂಲಕ, ಹೀಗೆ ಯಾರ ಹತ್ರನೂ ಒಟ್ಟು ನಿಮ್ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಾ ಇರುವಂತದ್ದು. ಸೊ ದಟ್ ಅವ್ರು ನಿಮ್ಗೆ ಅಪ್ರೋಚ್ ಮಾಡಿ ಹೇಳ್ಕೊಳ್ಬೇಕು ಅಂತಂದ್ರೆ ಅವ್ರು ಫಸ್ಟ್ ಕ್ಲಿಯರ್ ಆಗಿರ್ಬೇಕು ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ ಲೈಫ್ ಅಲ್ಲಿ ಅನ್ನೋ ತರ. ಸೊ ಅದ್ರ ಬಗ್ಗೆ ಅವ್ರು ಹೆಚ್ಚು ಯೋಚನೆ ಮಾಡ್ತಾ ಇರುವಂತದ್ದು. ಬಟ್ ಡೆಫಿನೆಟ್ಲಿ ಇಷ್ಟು ದಿನ ಏನ್ ಎನರ್ಜೀಸ್ ಈ ವ್ಯಕ್ತಿಯಲ್ಲಿ ಇತ್ತು
ನಾನು ಆಗ್ಲೂ ಕೂಡ ಹೇಳ್ದೆ, ಸಾಕಷ್ಟು ಒಂದು ಮೇಜರ್ ಶಿಫ್ಟ್ ಈ ವ್ಯಕ್ತಿ ಎನರ್ಜೀಸ್ ಅಲ್ಲಿ ಆಗ್ತಾ ಇರುವಂತದ್ದು. ಇವಾಗ ಕಂಪ್ಲೀಟ್ ಬದಲಾವಣೆ ಅವರ ಎನರ್ಜೀಸ್ ಅಲ್ಲಿ ಆಗ್ತಾ ಇದೆ. ಬಿಕಾಸ್ ನೀವು ತುಂಬಾ ಚೇಂಜ್ ಆಗಿದ್ದೀರಾ, ನೀವೆಲ್ಲ ಒಂದ್ ಕಡೆ ತುಂಬಾ ಗ್ರೌಂಡೆಡ್ ಆಗಿದ್ದೀರಾ, ತುಂಬಾ ಬ್ಯೂಟಿಫುಲ್ ಆಗ್ತಾ ಇದ್ದೀರಾ, ಸೆಲ್ಫ್ ಫೋಕಸ್ಡ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ನಾವು ಈ ವ್ಯಕ್ತಿ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗಿದೆ. ಅಂಡ್ ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ ಹತ್ರ ಬಂದು ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು, ಏನೋ ಒಂದು ಹೇಳ್ಕೊಳ್ಬೇಕು, ಅವ್ರಿಗೆ ಏನ್ ಫೀಲ್ ಆಗ್ತಾ ಇದೆ, ಹೇಗೆ ಅವ್ರು ನಿನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ, ಅಥವಾ ಈ ಕನೆಕ್ಷನ್ ಅವ್ರ ಲೈಫ್ ಅಲ್ಲಿ ಏನು, ಆ ಬೆಲೆ ಏನು ಈ ಕನೆಕ್ಷನ್, ಇದನ್ನೆಲ್ಲ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಇನ್ನು ಒಂದೆರಡು ಕಾರ್ಡ್ಸ್ ನಾನು ಪುಲ್ ಔಟ್ ಮಾಡಿ ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಓಕೆ, ಸೊ ಏನ್ ಈ ವ್ಯಕ್ತಿ ಕೊನೆಗೂ ಅವ್ರ ಮೌನನ ಮುರಿತಾರ, ನಿಮ್ ಹತ್ರ ಬರ್ತಾರ, ಇಲ್ಲ ಕನ್ಫೆಸ್ ಮಾಡ್ಕೊಳ್ತಾರ, ನೀವಿಬ್ರು ಮತ್ತೆ ಒಂದಾಗೋ ಹಾಗೆ ಆಗತ್ತಾ ಏನು ಅನ್ನೋದನ್ನ ಒಂದೆರಡು ಕಾರ್ಡ್ಸ್ ನ ತೆಗೆದು ನೆಕ್ಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ಸ್ ಸಿ. ಓಕೆ, 10 ಆಫ್ ಪೆಂಟಕಲ್ಸ್, ಫೈನ್. ಇಲ್ಲಿ 10 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿರುವಂತದ್ದು. ಓಕೆ, ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಒಂಥರ ನಿಮ್ ಜೊತೆ ಒಂದು ಫ್ಯಾಮಿಲಿ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುವಂತದ್ದು. ಈ ಕಾರ್ಡ್ ನ ನೋಡಿ ಹೇಗೆ, ಈ ಕಾರ್ಡ್ ಅಲ್ಲಿ ಯು ಕ್ಯಾನ್ ಸಿ ಅಲ್ವಾ, ಇಲ್ಲಿ ಲೇಡಿ ಇದಾರೆ, ಇಲ್ಲೊಬ್ರು ಮೇಲ್ ಅಂಡ್ ಫಿಮೇಲ್ ಇದೆ, ಅಂಡ್ ಇಲ್ಲಿ ಸಾಕಷ್ಟು ಜನ ಮಕ್ಕಳಿದ್ದಾರೆ ಅಲ್ವಾ. ಸೊ ಈ ವ್ಯಕ್ತಿಗೂ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಹೋಗ್ಬೇಕು, ಅಂದ್ರೆ ಒಂದು ಫ್ಯಾಮಿಲಿ ಲೈಫ್ ಅಥವಾ ಒಂದು ಫುಲ್ಫಿಲ್ಲಿಂಗ್ ಕನೆಕ್ಷನ್ ಅಲ್ಲಿ ನಿಮ್ ಜೊತೆ ಎಂಡ್ ಅಪ್ ಆಗ್ಬೇಕು ಅಂತದ್ದು ಇವರ ಒಂದು ಆಸೆ ಆಗಿದೆ. ಓಕೆ, ಬಟ್ ಇವ್ರಿಗೆ ಏನಪ್ಪಾ ಅಂತ ಅಂದ್ರೆ ನಿಮ್ ಜೊತೆ ಏನ್ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಸಿಗ್ತಾ ಇತ್ತು, ಆ ಒಂದು ಕಂಫರ್ಟ್ ಝೋನ್ ಏನ್ ನೀವು ಪ್ರೊವೈಡ್ ಮಾಡ್ತಾ ಇದ್ರಿ ಈ ವ್ಯಕ್ತಿಗೆ, ಅವರ ಪಾಸ್ಟ್ ರಿಲೇಶನ್ಶಿಪ್ಸ್ ಅಲ್ಲಿ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲೂ ಕನೆಕ್ಷನ್ ಅಲ್ಲೂ ಕೂಡ ಆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇವ್ರಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಅವ್ರಿಗೊಂಥರ ಹೆಂಗೆ ಅಂತ ಅಂದ್ರೆ ಯು ಆರ್ ದ ಒನ್, ಯು ಆರ್ ಜಸ್ಟ್ ಪರ್ಫೆಕ್ಟ್ ಫಾರ್ ದಮ್ ಅನ್ನೋ ತರ. ಅಂಡ್ ನಿಮ್ ಜೊತೆ ಒಂದು ಹ್ಯಾಪಿ, ಒಂದು ಸ್ಟೇಬಲ್ ಒಂದು ಮ್ಯಾರೇಜ್ ಆಗಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ಲೈಫ್ ನ ಲೀಡ್ ಮಾಡಬೇಕು ಅನ್ನೋ ಒಂದು ಕನ್ಸು ಕೂಡ ಈ ವ್ಯಕ್ತಿಗೆ ಇರುವಂತದ್ದು. ಓಕೆ, ಅಂಡ್ ಆಲ್ಸೋ ಪೈಲ್ ನಂಬರ್ 2, ನನಗೆ ಇಲ್ಲಿ ಏನೊಂದು ಮೇಜರ್ ಆಗಿ ಒಂದು ಕನ್ಫರ್ಮ್ ಮಾಡಬೇಕು ಅಂತ ಅಂದ್ರೆ, ಈ ರೀಡಿಂಗ್ ಯಾರಿಗೆ ಹೆಚ್ಚು ರೆಸೊನೇಟ್ ಆಗುತ್ತೆ ಅಂತ ಅಂದ್ರೆ, ಯಾರು ಇವಾಗ ಒಂದು ಆಲ್ರೆಡಿ ಈ ಒಂದು ಕನೆಕ್ಷನ್ ಇಂದ ಮೂವ್ ಆನ್ ಆಗೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, ಯಾರು ಈ ವ್ಯಕ್ತಿಯಿಂದ ತುಂಬಾ ಡಿಟ್ಯಾಚ್ ಆಗಿದ್ದೀರಾ, ಅಂಡ್ ಆಲ್ಸೋ ಯಾರು ಒಂಥರ ತುಂಬಾ ನಿಮ್ಮ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಎನರ್ಜೀಸ್ ನ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ, ಅಂತವರಿಗೆ ಮಾತ್ರ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂತದ್ದು. ಓಕೆ, ಬಿಕಾಸ್ ನಾನು ಸ್ಪ್ರೆಡ್ ಅಲ್ಲಿ ನೋಡ್ತಾ ಇದ್ರೆ ನನ್ಗೆ ಈಸಿಯಾಗಿ ಕಾಣಿಸ್ತಾ ಇದೆ ನಿಮ್ಮ ಎನರ್ಜೀಸ್, ನೋ ಇಟ್ಸ್ ನಾಟ್ ಎಟ್ ಆಲ್ ಒಂಥರ ಒಂದು ಲೋ ಎನರ್ಜಿ, ಆ ಒಂದು ಡಿಪ್ರೆಷನ್ ಎನರ್ಜಿ ಇಸ್ ನಾಟ್ ಐ ಆಮ್ ಸೀಯಿಂಗ್ ಇನ್ ಯುವರ್ ಸ್ಪ್ರೆಡ್. ಓಕೆ, ತುಂಬಾ ಒಂಥರ ಅದ್ಭುತವಾಗಿದೆ ನಿಮ್ಮ ಎನರ್ಜೀಸ್, ತುಂಬಾ ಒಂಥರ ಸ್ಟ್ರಾಂಗ್, ಒಂಥರ ನಿಮ್ಮ ಆರಾ, ನಿಮ್ಮ ವೈಬ್ರೇಷನ್ಸ್ ಏನಿದೆ, ಇಟ್ಸ್ ಆಲ್ ವೆರಿ ಬ್ಯೂಟಿಫುಲ್. ಸೊ ಹಾಗಾಗಿ ಇದು ಹೆಚ್ಚು ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ ಅಂದ್ರೆ, ಯಾರು ಈಗ ಆಲ್ರೆಡಿ ಒಂದು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಂಡು ನಿಮ್ಮ ಒಂದು ಕೆರಿಯರ್ ಅಥವಾ ನಿಮ್ಮ ಒಂದು ಸಕ್ಸಸ್ ಅಥವಾ ನಿಮ್ಮ ಒಂದು ಎನರ್ಜೀಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಅಂತವರಿಗೆ ಮಾತ್ರ ಹೆಚ್ಚು ಫೋಕಸ್ ಆಗುವಂತದ್ದು ಈ ರೀಡಿಂಗ್. ಓಕೆ, ಸೊ ಆಲ್ಸೋ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಇದೆ. ಓಕೆ, ಸೊ ಪೇಜ್ ಆಫ್ ವಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ನ, ನಾನು ಆಗ್ಲೂ ಮುಂಚೆನೂ ಹೇಳಿದೆ, ಈ ವ್ಯಕ್ತಿ ನಿಮ್ನ ಅಪ್ರೋಚ್ ಮಾಡೋ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ ಹತ್ರ ಬಂದು ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಬೇಕು, ಈ ಕನೆಕ್ಷನ್ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕು, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು, ಅಥವಾ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಎಂಡಪ್ ಆಗ್ಬೇಕು ನಿಮ್ ಜೊತೆ ಅನ್ನೋದು ಈ ವ್ಯಕ್ತಿಯ ಒಂದು ಆಸೆ. ಬಟ್ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಮೂವ್ಮೆಂಟ್ ಇದೆ. ಓಕೆ, ಸೊ ನಾನು ಈ ವ್ಯಕ್ತಿ ಹೆಂಗೆ ಅಂತ ಅಂದ್ರೆ, ಅರ್ಜೆಂಟ್ ಅಲ್ಲಿ ಎಲ್ಲಾನು ಬಂದು ನಿಮ್ಮ ಹತ್ರ ಹೇಳ್ಕೊಂಡು ಒಂದೇ ಸತಿ ನಿರ್ಧಾರ ತಗೊಳ್ಳೋ ತರ ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಒಂಥರ ನಿಮ್ಮನ್ನ ಅವರು ಉಳಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಅವ್ರಿಗಿದೆ. ಓಕೆ, ಆ ಒಂದು ಲೈಫ್ ಟೈಮ್ಗೆ ನೀವು ಅವ್ರಿಗೆ ಬೇಕು ಅನ್ನೋ ಒಂದು ಆಸೆ ಇರುವಂತದ್ದು, ಆ ವಿಶ್ ಇರುವಂತದ್ದು ಈ ವ್ಯಕ್ತಿಗೆ. ಬಿಕಾಸ್ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಅವ್ರು ಹೇಗೆ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಅಥವಾ ಆ ವ್ಯಕ್ತಿ ಅಥವಾ ಈ ಕನೆಕ್ಷನ್ ಅಥವಾ ಆ ಒಂದು ಕನೆಕ್ಷನ್ಗಳು ಏನಿತ್ತು ಇವ್ರ ಲೈಫ್ ಅಲ್ಲಿ, ಹೇಗೆ ಅವರಿಂದ ಅದು ದೂರ ಆಯ್ತು, ಹಾಗೆ ನೀವು ಕೂಡ ಅವ್ರ ಲೈಫಿಂದ ದೂರ ಆಗಬಾರ್ದು ಅನ್ನೋದು ಅವರ ಒಂದು ಇಂಟೆನ್ಷನ್. ಹಾಗಾಗಿ ಎಲ್ಲಾನು ತುಂಬಾ ನಿಧಾನಕ್ಕೆ ಅನಲೈಸ್ ಮಾಡಿ, ತುಂಬಾ ಯಾವುದು ಒಂದು ಪ್ರೋಸ್ ಅಂಡ್ ಕಾನ್ಸ್, ಅಥವಾ ಇದು ಮುಂದುವರಿಬಹುದಾ ಬೇಡವಾ, ಅಥವಾ ನಿಮ್ ಕಡೆ ಏನಿದೆ ರಿಯಾಲಿಟಿ ಚೆಕ್ ಅದನ್ನ ಮಾಡಬೇಕು. ನೀವು ಅದೇ ತರ ಫೀಲ್ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಏನು ಅಂತ. ಅದಕ್ಕೋಸ್ಕರನೇ ನಾನು ಹೇಳ್ದೆ ಅಲ್ವಾ, ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಕೂಡ ನಿಮ್ದು ಚೆಕ್ ಮಾಡ್ತಾ ಇರುವಂತದ್ದು, ಅಂಡ್ ಸಾಕಷ್ಟು ಫ್ರೆಂಡ್ಸ್ ಜೊತೆನೂ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಬಿಕಾಸ್ ಈ ವ್ಯಕ್ತಿ ಏನೇ ಒಂದು ಮಾಡಿದ್ರು ಒಂಥರ ಒಂದು ಕ್ಲಾರಿಟಿ ಇರಬೇಕು, ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಇರಬೇಕು. ಓಕೆ, ದಿಸ್ ಇಸ್ ದ ಒನ್, ನಾನು ಇಲ್ಲಿ ಈ ಕನೆಕ್ಷನ್ ಎಂಟರ್ ಆದ್ರೂ ನಾವಿಬ್ರು ಖುಷಿಯಾಗಿರ್ತೀವಿ. ಸೊ ಆ ಒಂದು ಅಶ್ಯೂರೆನ್ಸ್ ಇವ್ರಿಗೆ ಬೇಕು. ಸೊ ಅಲ್ಲಿವರೆಗೂ ಒಂದ್ ಸ್ವಲ್ಪ ಟೈಮ್ ತಗೊಳ್ತಾರೆ. ಆದ್ರಿಂದ ಖಂಡಿತವಾಗ್ಲೂ ಅವ್ರು ನಿಮ್ಮ ಹತ್ರ ಅಪ್ರೋಚ್ ಮಾಡಬೇಕು, ಅವ್ರ ಮೌನನ ಮುರಿದು ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಸ್ವಲ್ಪ ಒಂದು ಸ್ಲೋ ಮೂವ್ಮೆಂಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ವ್ಯಕ್ತಿ ಕಡೆಯಿಂದ. ಅಂಡ್ ನಂಗೆ ಯಾಕೋ ಈ ಒಂದು ಡೆಕ್ ಇಂದನೂ ಕೂಡ ಕೆಲವು ಕಾರ್ಡ್ಸ್ ನ ಪುಲ್ ಮಾಡಿ ನೋಡ್ಬೇಕು ಅಂತ ಅನ್ಸ್ತದೆ. ಬಿಕಾಸ್ ನಾನು ನಿಮ್ ರೀಡಿಂಗ್ ಮಾಡ್ಲಿಕ್ಕೆ ಮುಂಚೆ ಆಕ್ಚುಲಿ ಬಂದು ಈ ಡೆಕ್ ನ ನಾನು ಕ್ಲೆನ್ಸ್ ಮಾಡಿದ್ದೆ. ಓಕೆ, ಅಂಡ್ ಅದರೊಟ್ಟಿಗೆ ಈ ಡೆಕ್ ನು ಕೂಡ ನಾನು ಕ್ಲೆನ್ಸ್ ಮಾಡಿಟ್ಟಿದ್ದೆ. ಸೊ ಸಂವೇರ್ ಏನೋ ಒಂಥರ ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಈ ಒಂದು ಡೆಕ್ ಇಂದನೂ ಕೂಡ ಒಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ನೋಡೋಣ ಅಂತ ಅನಿಸ್ತಾ ಇದೆ. ಲೆಟ್ ಮೀ ಸಿ. ಓಕೆ, ಈ ಒಂದು ಡೆಕ್ ಇಂದನೂ ಒಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗೋಣ.
ಓಕೆ ಯೂನಿವರ್ಸ್, ಪ್ಲೀಸ್ ಟೆಲ್ ಮೀ, ಗೈಡ್ ಮೀ, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಓ ಗಾಡ್, ಓ ಮೈ ಗುಡ್ನೆಸ್, ಕ್ಯಾನ್ ಯು ಬಿಲೀವ್ ದಿಸ್? ಸಿ, ಇಲ್ಲಿ ನನಗೆ ಲವರ್ಸ್ ಅಲಾಂಗ್ ವಿತ್ ದಟ್ ಕ್ವೀನ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಓಕೆ, ಸೊ ಸಚ್ ಅ ವಂಡರ್ಫುಲ್ ಸ್ಪ್ರೆಡ್ ಬಂದಿರುವಂತದ್ದು ಕಾರ್ಡ್ಸ್ ಬಂದಿದೆ. ಲವರ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಇದು ಒಂದು ಸೋಲ್ಮೇಟ್ ರಿಲೇಶನ್ಶಿಪ್. ಓಕೆ, ಯು ಹ್ಯಾವ್ ಸಮ್ ಕರ್ಮ ವಿತ್ ದಿಸ್ ಪರ್ಸನ್. ಇಲ್ಲೊಂದ್ ಕಡೆ ನಿಮ್ಗೆ ಒಂದು ಕರ್ಮ ಬ್ಯಾಲೆನ್ಸಿಂಗ್ ಆಗ್ಬೇಕಾಗಿರುವಂತದ್ದು ಈ ಪರ್ಸನ್ ಜೊತೆ. ಬಟ್ ಈ ಒಂದು ನನಗೆ ಆಕ್ಚುಲಿ ಸ್ಪ್ರೆಡ್ ನ ಪ್ರೀವಿಯಸ್ ಆಗಿ ನೋಡಿದಾಗ್ಲೇ ನನಗೆ ಐ ಪಿಕ್ಡ್ ಅಪ್. ಓಕೆ, ಇದು ಸೋಲ್ಮೇಟ್ ಎನರ್ಜೀಸ್ ಅನ್ನೋ ತರ ನನಗೆ ಅನ್ನಿಸ್ತಾ ಇತ್ತು. ಬಟ್ ಸಮ್ವೇರ್ ಇದೊಂಥರ ಡಬಲ್ ಕನ್ಫರ್ಮೇಶನ್ ತರ ಆಗಿದೆ, ಬಿಕಾಸ್ ಲವರ್ಸ್ ಕಾರ್ಡ್ ಇದೆ. ಓಕೆ, ಸೊ ಖಂಡಿತವಾಗ್ಲೂ ಈ ವ್ಯಕ್ತಿ ಜೊತೆ ನೀವು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಎಂಡ್ ಆಗಬಹುದು. ದಿಸ್ ಇಸ್ ಯುವರ್ ಸೋಲ್ ಮೇಟ್. ಓಕೆ, ಬಟ್ ಓನ್ಲಿ ಥಿಂಗ್ ಇಸ್ ಈ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂಥರ ತುಂಬಾ ಒಂದು ಸ್ಲೋ ಎನರ್ಜೀಸ್ ಇಸ್ ವಾಟ್ ಈ ವ್ಯಕ್ತಿ ಕಡೆ ನಾನು ನೋಡ್ತಾ ಇರುವಂತದ್ದು. ತುಂಬಾ ಒಂದು ಮುಂದುವರಿಯೋದಕ್ಕೆ ಮುಂಚೆ ಸಾಕಷ್ಟು ಯೋಚನೆ ಮಾಡಿ ಮುಂದುವರಿಯುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾರೆ. ಅಂಡ್ ನೀವು ಕೂಡ ಹೇಗೆ ಗ್ರೌಂಡೆಡ್ ಆಗಿದ್ದೀರಾ ಹಾಗೆ ಗ್ರೌಂಡೆಡ್ ಆಗಿರಿ. ಅಂಡ್ ಆಲ್ಸೋ ಇಲ್ಲಿ ಜಡ್ಜ್ಮೆಂಟ್ ಅಂಡ್ ಅಲಾಂಗ್ ವಿತ್ ದಟ್ ಏಟ್ ಆಫ್ ಕಪ್ಸ್ ಕೂಡ ಇತ್ತು. ಓಕೆ, ಸಮ್ವೇರ್ ನೀವು ಒಂಥರ ಮೂವ್ ಆನ್ ಆಗ್ತಾ ಇದ್ದೀರಾ, ಈ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ. ಬಟ್ ಸಮ್ವೇರ್ ಯು ಹ್ಯಾವ್ ದಟ್ ಸೋಲ್ ಪುಲ್. ಓಕೆ, ಸೊ ಲುಕ್ ಅಟ್ ದಿಸ್ ಕಾರ್ಡ್. ಇಲ್ಲಿ ಹೇಗೆ ಒಂಥರ ಈ ಕಾರ್ಡ್ ಅಲ್ಲಿ ಒಂಥರ ಈ ಒಂದು ಸೋಲ್ ಪುಲ್ ಆಗ್ತಾ ಇರುವಂತದ್ದು. ಈ ಲೇಡಿ ಇಲ್ಲಿದ್ದಾರೆ, ಬಟ್ ಅವ್ರ ಸೋಲ್ ಹೊರಗಡೆ ಹೋಗ್ತಾ ಇದೆ ಅಲ್ವಾ. ಸೊ ಸಮ್ವೇರ್ ಯು ಆಲ್ಸೋ ಫೀಲ್ ದಟ್ ಸೋಲ್ ಪುಲ್ ಟುವರ್ಡ್ಸ್ ದಿಸ್ ಪರ್ಸನ್, ಬಿಕಾಸ್ ಆಸ್ ಐ ಸೆಡ್ ಇದು ಒಂದು ಸೋಲ್ಮೇಟ್ ಕನೆಕ್ಷನ್ ಆಗಿರೋದ್ರಿಂದ ನಿಮ್ಗೂ ಆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಸಮ್ವೇರ್. ಓಕೆ, ಹಾಗಾಗಿ ನೀವು ಏನು ಒಂದು ಗ್ರೌಂಡೆಡ್ ಎನರ್ಜೀಸ್ ಅಲ್ಲಿ ಇದ್ದೀರಾ, ಆ ಗ್ರೌಂಡೆಡ್ ಎನರ್ಜೀಸ್ ಅಲ್ಲಿ ಹಾಗೇನೆ ಇರಿ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಈ ವ್ಯಕ್ತಿ ಕಡೆಯಿಂದ ಒಂದು ಸ್ಲೋ ಮೂವ್ಮೆಂಟ್ ಇರೋದ್ರಿಂದ ನೀವು ಕೂಡ ಕಾಯ್ಬೇಕಾಗತ್ತೆ. ಓಕೆ, ಅಂಡ್ ಯೂನಿವರ್ಸ್ ಕೂಡ ನಿಮ್ಗೆ ಸಾಕಷ್ಟು ಒಂದು ಸೈನ್ಸ್ ನ ಕೊಡ್ತಾ ಇರಬಹುದು ಈಗ ಆಲ್ರೆಡಿ. ದಟ್ ಏನೋ ಒಂದು ಕೆಲವು ವಿಷನ್ಸ್ ನ ಮೂಲಕ ನಿಮ್ಗೆ ತೋರಿಸ್ತಾ ಇರಬಹುದು. ದಟ್ ಈಗ ಆಲ್ರೆಡಿ ಸರ್ಟನ್ ವಿಷನ್ಸ್ ನ ಕೂಡ ನಿಮ್ಗೆ ಬರ್ತಾ ಇರುವಂತದ್ದು ಇರಬಹುದು. ದಟ್ ಈ ವ್ಯಕ್ತಿ ಒಟ್ಟಿಗೆ ಮದುವೆ ಆಗೋ ತರನೋ ಅಥವಾ ಈ ವ್ಯಕ್ತಿ ಒಟ್ಟಿಗೆ ಒಂದು ಫ್ಯಾಮಿಲಿ ಲೈಫ್ ನ ಲೀಡ್ ಮಾಡೋ ತರ. ಸೊ ಈ ತರ ಏನೋ ಸಾಕಷ್ಟು ವಿಷನ್ಸ್ ನಿಮ್ಗೂ ಕೂಡ ಬರ್ತಾ ಇರೋಂಥದ್ದು ಇರ್ಬೋದು. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಅವ್ರು ನಿಮ್ ಹತ್ರ ಬರ್ತಾರೆ. ಅವ್ರ ಮೌನನ ಮುರಿದು ನಿಮ್ ಹತ್ರ ಒಂದು ಅಪ್ರೋಚ್ ಮಾಡಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬಗ್ಗೆ ಅವ್ರು ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಟ್ ಟೇಕ್ ಸಮ್ ಟೈಮ್. ಓಕೆ, ಸೊ ಇಷ್ಟ ಹೇಳ್ತಾ ಇವತ್ತಿಂದು ಇಷ್ಟ ಆಗಿತ್ತು ನಿಮ್ ರೀಡಿಂಗ್ ಫೈಲ್ ನಂಬರ್ 2. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರು ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನು ಕೂಡ ಮೆನ್ಷನ್ ಮಾಡಬಹುದು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಬಹುದು. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಅಂಡ್ ಗುಡ್ ಬೈ.